ಹಲೋ ಮಿಸ್ ಹಾಯ್. ಇವತ್ತು ನಮ್ಮ BTS JKFF ಫೈನಲಿ ಸ್ಪೆಷಲ್ ಪಾರ್ಟ್. ಇಷ್ಟು ದಿನಗಳವರೆಗೂ ನಾನು ಏನಕ್ಕೆ ಯಾವುದೇ ಎಫ್ಗಳನ್ನ ಅಪ್ಲೋಡ್ ಮಾಡಿರಲಿಲ್ಲ ಅನ್ನೋದನ್ನು ಈ ವಿಡಿಯೋ ಎಂಡಿಂಗಲ್ಲಿ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ FF ಒಳಗಡೆ ಹೋಗೋಣ. ಎಲ್ಲರೂ ಕಣ್ಮುಚ್ಚಿ ಹೆಡ್ಸೆಟ್ ಹಾಕೊಳ್ಳಿ. ಲಾಸ್ಟ್ ಫೈನಲ್ ಪಾರ್ಟ್ನಲ್ಲಿ ನಾನು ಎಲ್ಲಿಗೆ ಸ್ಟೋರಿನ ನಿಲ್ಲಿಸಿದ್ನೋ ಇವಾಗ ಅಲ್ಲಿಂದನೇ ಮುಂದುವರಿಸ್ಕೊಳ್ಳೋಣ. ಅಟ್ ಪ್ರೆಸೆಂಟ್ ನೀವಿವಾಗ ತುಂಬ ಕನ್ಫ್ಯೂಸ್ಡ್ ಆಗಿ ಡಬಲ್ ಮೈಂಡಲ್ಲಿ ಥಿಂಕ್ ಮಾಡ್ತಾಯಿದ್ದೀರಾ. ಒಂದು, ನಾನು JK ಮೇಲೆ ರಿವೆಂಜ್ ತಗೋತಿರೋದು ಸರಿನಾ, ಆ್ಯಂಡ್ ಮತ್ತೊಂದು, ಈ ರಿವೆಂಜಿಗೆಲ್ಲ ಅವ್ನು ಡಿಸರ್ವ್ ಇದ್ದಾನೆ, ಅವನ ಮೇಲೆ ಯಾವುದೇ ಕರುಣೆ ತೋರಿಸೋದೇನು ಬೇಕಿಲ್ಲ ಅಂತ JK ನಿಮ್ಮ ಹತ್ರ ಫಸ್ಟಲ್ಲಿ ಹೇಗೆಲ್ಲ ಬ್ಯಾಡಾಗಿ ಬಿಹೇವ್ ಮಾಡಿರ್ತಾರೆ. ಆ್ಯಂಡ್ ಸೇಹುನ್ ಮತ್ತು ನಿಮ್ಮ ಮಧ್ಯೆ ಇದ್ದಿದ್ದು ಲವ್ ಬ್ರೇಕಪ್ ಆಗೋದಕ್ಕೂ ಅವರೇ ತಾನೇ ಕಾರಣ. ಸೊ ನೀವು ಅದನ್ನೆಲ್ಲ ಇವಾಗ ಥಿಂಕ್ ಮಾಡ್ತಾ ನಿಮ್ಮ ಮನಸ್ಸನ್ನು ನೀವೇ ಗಟ್ಟಿ ಮಾಡ್ಕೋತೀರಾ. ವಯನ್, ಹಾಂ ಹೇಳಿ ಅಣ್ಣ, ಏನು ಯೋಚನೆ ಮಾಡ್ತಿದ್ಯಾ? ರೆಸ್ಟೋರೆಂಟ್ ಸಿಕ್ತು, ಇಲ್ಲಿ ಕೆಳಗಡೆ. ಸಿಕ್ತಾ? ಇಷ್ಟು ಬೇಗ ಬಂದ್ವಾ? ಅಂತೆ ನಿನ್ನ ಅಣ್ಣ ಅಂದರೆ ಏನು ಅಂದ್ಕೊಂಡೆ? ಕಾರ್ನೇ ಫ್ಲೈಟ್ ರೇಂಜಿಗೆ ಓಡಿಸ್ಕೊಂಡು ಬಂದನಾ ಹೇಗೆ ನಾವು? ಸೂಪರ್ ಬಿಡೋಣ. ವಯನ್, ಮಿಸ್ಟರ್ ಲೀ ಆಲ್ರೆಡಿ ನಮಗಿಂತ ಮುಂಚೆನೇ ಬಂದು ನಿನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ. ರೆಸ್ಟೋರೆಂಟ್ 2ನೇ ಫ್ಲೋರ್, ಸೀಟ್ ನಂಬರ್ 17. ಬೇಗ ಹೋಗು. ಆದರೆ ಅಣ್ಣ, ಮಳೆ ಬರ್ತಿದೆ ಹೊರಗಡೆ. ಮಳೆ ಬಂದರೆ ಏನಾಯಿತು? ನನ್ನ ಕಾರಲ್ಲಿ ಯಾವಾಗಲೂ ಒಂದು ಅಂಬ್ರೆಲಾ ಇಟ್ಟಿರ್ತೀನಿ ಸೇಫ್ಟಿಗೆ. ತಗೋ, ಇದನ್ನು ಹಿಡ್ಕೊಂಡು ಬೇಗ ಹೋಗು. ನನ್ನ ಕಾರ್ ಪಾರ್ಕಿಂಗಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ. ನೀನು ಡೇಟ್ ಮುಗಿಸ್ಕೊಂಡು ನೇರ ಅಂಡರ್ಗ್ರೌಂಡ್ ಕಾರ್ ಪಾರ್ಕಿಂಗ್ ಏರಿಯಾಗೆ ಬಾ, ಓಕೆ? ಅಣ್ಣ, ನಾನು ಒಬ್ಬಳೇ ಹೇಗೆ ಹೋಗಲಿ? ನೀನು ನನ್ನ ಜೊತೆಗೆ ಬಾ. ವಯನ್, ಡೇಟಿಗೆ ಹೋಗ್ತಿರೋದು ನೀನು, ನಿನ್ನ ಜೊತೆಗೆ ನಾನು ಯಾಕೆ? ಅದು ಅಲ್ಲದೆ ನಿಮ್ಮಿಬ್ಬರ ಮಧ್ಯೆ ನಾನೇನಾದರೂ ಇದ್ದರೆ ಮಿಸ್ಟರ್ ಲೀನು ನೀನು ಫ್ರೀಯಾಗಿ ಮಾತಾಡೋಕ್ಕಾಗದೆ ಸ್ವಲ್ಪ ಸಂಕೋಚ ಪಡ್ಕೋಬೋದು. ಸೊ ನನ್ನ ಕಾರ್ ಪಾರ್ಕಿಂಗಲ್ಲಿರ್ತೀನಿ, ನೀ ಹೋಗ್ಬಿಟ್ಟು ಬಾ. ವಯನ್, ಹಾಂ, ನಿನ್ನ ಫೇಸ್ ಯಾಕೆ ಹೀಗಿದೆ? ಏನು ನರ್ವಸ್ಸಾಗಿ ಫೀಲ್ ಮಾಡ್ತಾಯಿದ್ಯಾ? ಸ್ವಲ್ಪ ಹಾಗೆ ಫೀಲ್ ಆಗ್ತಿದೆ ಅಣ್ಣ, ಬಿಕಾಸ್ ಇದೇ ನನ್ನ ಫಸ್ಟ್ ಅರೇಂಜ್ಡ್ ಡೇಟ್. ಅದು ನನಗೆ ಗೊತ್ತು, ಬಟ್ ನೀನು ಭಯ ಪಡ್ಕೊಳ್ಳೋ ಅಗತ್ಯ ಇಲ್ಲ. ಮಿಸ್ಟರ್ ಲೀ ನಿನ್ನ ಹತ್ರ ತುಂಬ ಜೆಂಟಲಾಗಿ ನೋಡ್ಕೋತಾರೆ. ಅವರು ನಿಂಗೆ ಯಾವುದೇ ಥರ ಅನ್ಕಂಫರ್ಟಬಲ್ ಫೀಲ್ ಮಾಡಿಸಲ್ಲ. ಹೀಸ್ ಪಕ್ಕಾ ಜೆಂಟಲ್ಮ್ಯಾನ್. ನೆಕ್ಸ್ಟ್, ನೀವಿವಾಗ ಸ್ವಲ್ಪ ಸಂಕೋಚ ಪಟ್ಕೊಂಡೆ ಸೀಟ್ ನಂಬರ್ 17 ಇರೋ ಪ್ಲೇಸ್ಗೆ ಹೋಗ್ತಾ ಇದ್ದೀರಾ. ಅಲ್ಲಿ ಮಿಸ್ಟರ್ ಲೀ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಲೀ ನೋಡೋಕೆ ತುಂಬ ಹ್ಯಾಂಡ್ಸಮ್ ಆಗೋ ಇದ್ದಾರೆ. ಎಕ್ಸ್ಕ್ಯೂಸ್ ಮೀ ವಯನ್, ನೀವು ಬಂದ್ರಾ? ಹಲೋ ಮಿಸ್ಟರ್ ಲೀ. ಹೌದು, ನಾನೇ. ಓಹ್ ಹಾಯ್, ನೈಸ್ ಟು ಮೀಟ್ ಯು ವಯನ್. ಸೇಮ್ ಟು ಯು ಲೀ. ವಯನ್, ನಿಮ್ಮನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು. ನೀವೆಲ್ಲಿ ಡೇಟಿಗೆ ಬರೋಕ್ಕೆ ಒಪ್ಕೋತಿರೋ ಇಲ್ವೋ ಅಂತ ನಾನು ತುಂಬ ಭಯಪಟ್ಟಿದ್ದೆ, ಬಟ್ ಫೈನಲಿ ನೀವು ಬಂದ್ರಿ. ಥ್ಯಾಂಕ್ ಯು ಸೋ ಮಚ್ ವಯನ್. ಇಟ್ಸ್ ಓಕೆ ಲೀ. ನಾನು ನೋಡಿ ನಿಮ್ಮನ್ನು ನಿಲ್ಲಿಸ್ಕೊಂಡೇ ಮಾತಾಡ್ತಾಯಿದ್ದೀನಿ. ಪ್ಲೀಸ್ ಸಿಟ್ ಡೌನ್ ಆ್ಯಂಡ್ ಟೇಕ್ ಯುವರ್ ಸೀಟ್. ನಿಮ್ಮನ್ನು ನೋಡಿದ ಎಕ್ಸೈಟ್ಮೆಂಟಲ್ಲಿ ನಂಗೆ ಹೇಗೆ ರಿಯಾಕ್ಟ್ ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ ವಯನ್. ಸಾರಿ, ಡೋಂಟ್ ಮೈಂಡ್. ನಾನು ಸ್ಟಾರ್ಟಿಂಗಲ್ಲೇ ನಿಮ್ಮ ಹತ್ರ ಜಾಸ್ತಿ ಮಾತಾಡ್ತಾಯಿದ್ದೀನಿ ಅಂತ ನಿಮ್ಗೇನಾದರೂ ಫೀಲ್ ಆಗ್ತಿದೆಯಾ? ಹಾಗೇನಾದರೂ ಅನಿಸಿದರೆ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಬೇಸಿಕಲಿ ನಾನು ಯಾರ ಹತ್ರನೂ ಅಷ್ಟಾಗಿ ಮಾತಾಡಲ್ಲ, ಬಟ್ ನಿಮ್ಮ ಜೊತೆ ತುಂಬ ಮಾತಾಡಬೇಕು ಅನ್ನಿಸ್ತಿದೆ ವಯನ್. ನೀವು ನನಗೆ ಅಷ್ಟೊಂದು ಇಷ್ಟ ಆಗಿದ್ದೀರಾ. ಇವಾಗ ನಿಮ್ಮ ಮೈಂಡಲ್ಲಿ ಚಪ್ಪ ಎಷ್ಟು ಮಾತಾಡ್ತಾಯಿದ್ದಾರೆ ಇವರು. ನಾನು ಬಂದು 1 ನಿಮಿಷನೂ ಸರಿಯಾಗಿ ಕಳೀಲಿಲ್ಲ, ಆದರೆ ಇವರು ಎಷ್ಟೊಂದು ಒಟ ಮಾತಾಡ್ತಿದ್ದಾರೆ ಅನ್ಕೋತಾ ಮಿಸ್ಟರ್ ಲೀ, ಈ 2ನೇ ಫ್ಲೋರ್ನಲ್ಲಿ ನಿಮ್ಮನ್ನ ಬಿಟ್ಟರೆ ಬಾಕಿ ಇರೋ ಎಲ್ಲ ಸೀಟು ಖಾಲಿ ಇದೆ. ಯಾಕೆ? ಓಹ್ ಅದಾ, ನಾನೇ ಎಲ್ಲ ಸೀಟ್ಗಳನ್ನೂ ಬುಕ್ ಮಾಡಿದೆ. ನಮ್ಮಿಬ್ಬರು ಮಾತಾಡೋಕ್ಕೆ ಯಾರಿಂದನೂ ಡಿಸ್ಟರ್ಬ್ ಆಗಬಾರ್ದಲ್ವಾ, ಆ್ಯಂಡ್ ನಮಗೂ ಪ್ರೈವೇಸಿ ಬೇಕು, ಸೊ ಅದಕ್ಕೆ. ಓಹ್ ಓಕೆ. ವಯನ್, ಏನು ಬೇಕು ನಿಮಗೆ? ಏನೋ ಆರ್ಡರ್ ಮಾಡಲಿ? ಇಲ್ಲ, ನನಗೇನು ಬೇಡ. ಏನು ವಯನ್ ಹೀಗೆ ಹೇಳ್ತಿದ್ರಾ? ಇದು ನಮ್ಮ ಫಸ್ಟ್ ಡೇಟಿಂಗ್. ಬೇಡ ಅಂದರೆ ಹೇಗೆ? ಏನಾದರೂ ತೊಗೊಳ್ಳಿ ಪ್ಲೀಸ್ ನನಗೋಸ್ಕರ. ಓಕೆ, ಒಂದು ಕಾಫಿ ಸಾಕು. ಏನು ಕಾಫಿ ಮಾತ್ರನಾ? ಆ್ಯಕ್ಚುಲಿ ಈ ಇಲ್ಲ, ನನಗೇನು ಬೇಡ, ಜಸ್ಟ್ ಕಾಫಿ ಸಾಕು. ಸರಿ ಆಯಿತು ವಯನ್. ಈ ರೆಸ್ಟೋರೆಂಟಲ್ಲೇ ತುಂಬ ಫೇಮಸ್ ಆಗಿರೋ ಒಂದು ಇಟಾಲಿಯನ್ ಕಾಫಿ ಬ್ರ್ಯಾಂಡ್ ಇದೆ, ಸೊ ಅದನ್ನೇ ಆರ್ಡರ್ ಮಾಡ್ತೀನಿ. ಓಕೆ ಅಲ್ವಾ ನಿಮಗೆ? ಓಕೆ ಲೀ. ನೆಕ್ಸ್ಟ್ ಮಿಸ್ಟರ್ ಲೀ 2 ಕಾಫಿನ ಆರ್ಡರ್ ಮಾಡಿ ಮತ್ತೆ ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತಾರೆ. ವಯನ್, ಮತ್ತು ನನ್ನ ಬಗ್ಗೆ ನೀವೇನು ನನ್ನ ಹತ್ರ ಕೇಳಲ್ವಾ? ಇಲ್ಲ, ನನ್ನ ಅಣ್ಣನೇ ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದಾನೆ, ನನಗೇನು ಕೇಳೋದಕ್ಕಿಲ್ಲ. ಓಹ್ ಹಾಗಾ, ಸರಿ ನಿಮ್ಮ ಬಗ್ಗೆ ಹೇಳಿ. ನನ್ನ ಬಗ್ಗೆನಾ? ನನ್ನ ಬಗ್ಗೆ ನನ್ನ ಅಣ್ಣ ನಿಮಗೇನು ಹೇಳಿಲ್ವಾ? ನಿಮ್ಮ ಅಣ್ಣ ನನ್ನ ಬಗ್ಗೆ ಹೇಳಿದ್ದು ಜಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ಅಷ್ಟೇ, ಬಟ್ ನೀವು ಹೇಳಿ. ನಾನು ಏನು ಹೇಳಿ ಮಿಸ್ಟರ್ ಲೀ? ನೀವೇನು ಬೇಜಾರಾಗಲ್ಲ ಅಂದರೆ ಓಪನ್ ಆಗಿ ಒಂದು ಮಾತು ಹೇಳ. ಅಫ್ಕೋರ್ಸ್ ವಯನ್,
ಹೇಳಿ. ನನಗೆ ಈ ಗೀಟಿಂಗ್ ಎಲ್ಲ ಏನಷ್ಟು ಇಷ್ಟ ಆಗಲ್ಲ. ನನಗೆ ಇವಾಗಲೇ ಮ್ಯಾರೇಜ್ ಆಗೋಕ್ಕೂ ಮನಸ್ಸಿಲ್ಲ. ನನ್ನನ್ನು ಹೇಳೋದಕ್ಕೆ ಅವನಿಗೆ ನೋ ಹೇಳೋದಕ್ಕೆ ಮನಸ್ಸು ಬರಲಿಲ್ಲ. ಅವನಿಗೆ ಬೇಜಾರಾಗಬಾರ್ದಂತ ಈ ಡೇಟಿಂಗ್ ಬರೋದಕ್ಕೆ ಒಪ್ಕೊಂಡೆ. ಆದರೆ ನಂಗೆ ನಿಜವಾಗ್ಲೂ ಮನಸ್ಸೇ ಇರಲಿಲ್ಲ ಇಲ್ಲಿಗೆ ಬರೋಕ್ಕೆ. ಯಾಕೆ ವಯನ್, ಎನಿ ಪ್ರಾಬ್ಲಮ್? ನಾನು ಇಷ್ಟ ಆಗಲಿಲ್ವಾ ನಿಮಗೆ? ನಾನು ಹ್ಯಾಂಡ್ಸಮ್ ಆಗಿಲ್ವಾ? ಛೇ, ನಾನು ಹಾಗೆ ಹೇಳಲಿಲ್ಲ. ನೀವು ಹ್ಯಾಂಡ್ಸಮ್ ಆಗೇ ಇದ್ದೀರಾ. ಬಟ್ ನನಗೆ ಇವಾಗ ಸದ್ಯಕ್ಕೆ ಮ್ಯಾರೇಜಲ್ಲಿ ಇಂಟ್ರೆಸ್ಟ್ ಇಲ್ಲ. ಓಹ್ ಅಷ್ಟೇನಾ? ನಾನೇನೋ ಬೇರೆ ಅಂದ್ಕೊಂಡೆ. ಹೋಗಲಿ ಬಿಡಿ ವಯನ್, ನಿಮ್ಗೆ ಇವಾಗ ಸದ್ಯಕ್ಕೆ ಮ್ಯಾರೇಜಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ ಇಟ್ಸ್ ಓಕೆ, ಪರವಾಗಿಲ್ಲ. ನೀವು ನಿಮ್ಮ ಫೈನಲ್ ಇಯರ್ ಸ್ಟಡೀಸ್ನ ಮುಗಿಸಿ ನೆಕ್ಸ್ಟ್ ನಿಮ್ಗೆ ಯಾವಾಗ ಮ್ಯಾರೇಜಲ್ಲಿ ಇಂಟ್ರೆಸ್ಟ್ ಬರುತ್ತೋ ಆವಾಗಲೇ ನಾವಿಬ್ಬರು ಮ್ಯಾರೇಜ್ ಹೋಗೋಣ. ಇಲ್ಲ ನೀವು ಸುಮ್ಮನೆ ನನಗೋಸ್ಕರ ಕಾಯೋದು ಬೇಡ. ನೀವು ಬೇರೆ ಯಾರನ್ನಾದರೂ ಮದುವೆ ಆಗಿ ನನಗೋಸ್ಕರ ವೆಯ್ಟ್ ಮಾಡೋದು ಟೈಮ್ ವೇಸ್ಟ್. ಯಾಕೆ ವಯನ್, ನೀವು ಯಾರನ್ನಾದರೂ ಲವ್ ಮಾಡ್ತಾಯಿದ್ದೀರಾ? ಬಟ್ ನಿಮ್ಮ ಅಣ್ಣ ಹೇಳಿದರು ವಯನ್ ಯಾರನ್ನೂ ಲವ್ ಮಾಡ್ತಿಲ್ಲ ಅಂತ. ಅವ್ರು ಹಾಗೆ ಹೇಳಿದ ಮೇಲೇ ನಾನು ನಿಮ್ಮನ್ನ ಡೇಟ್ ಮಾಡಬೇಕು ಅಂತ ಕೇಳಿಕೊಂಡೆ. ನಿಮ್ಗಿವಾಗ ಏನು ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ. ನಿಮ್ಮ ಅಣ್ಣನ ವಿರುದ್ಧ ನಿಮಗೆ ಏನೂ ಹೇಳೋದಕ್ಕೆ ಧೈರ್ಯ ಇಲ್ಲದೆ ಅಟ್ಲೀಸ್ಟ್ ಲೀನ ಮೀಟ್ ಮಾಡಿ ನನಗೆ ಈ ಮ್ಯಾರೇಜಲ್ಲಿ ಇಂಟ್ರೆಸ್ಟ್ ಇಲ್ಲ ಬಿಡಿ ಅಂತ ಹೇಳಿದರೆ ಅವ್ರು ಅದನ್ನು ಅರ್ಥ ಮಾಡ್ಕೊಂಡು ಸುಮ್ಮನಾಗ್ತಾರೆ. ನಾನು ಫ್ರೀ ಆಗಿರ್ಬೋದು ಅಂದ್ಕೊಂಡಿರ್ತೀರ. ಬಟ್ ನಿಮಗೆ ಈ ರೀತಿ ಕ್ರಾಸ್ ಕ್ವಶನ್ ಮಾಡಿ ಕೇಳ್ತಾರೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಆ್ಯಕ್ಚುಲಿ ನೀವೆಲ್ಲ ಕಡೆ ಇವಾಗ ಲಾಕ್ ಆಗಿದ್ದೀರಾ. ನಿಮ್ಮ ಮೈಂಡ್ ಸ್ಟೇಬಲ್ ಆಗೇ ಇಲ್ಲ. ನಿಮ್ಗೆ ಹೇಗೆ ಅನ್ನಿಸ್ಬಿಟ್ಟಿದೆ ಅಂದರೆ, ನೀವು ಮೊದಲು ಸೇಹನ್ನ ಲವ್ ಮಾಡಿರ್ತೀರಾ, ಅದು ಜೆ ಕೆಯಿಂದ ಬ್ರೇಕಪ್ ಆಯಿತು. ನೆಕ್ಸ್ಟ್ ಜೆ ಕೆ ಲವ್ನ ಒಪ್ಕೊಳ್ಳೋದಕ್ಕೆ ನಿಮ್ಮಲ್ಲಿರೋ ರಿವೆಂಜ್ ತೊಗೋಬೇಕು ಅನ್ನೋ ಈಗೋ ಒಪ್ಕೋತಾ ಇಲ್ಲ. ಹೀಗಿರೋವಾಗಲೇ ನಿಮ್ಮ ಬ್ರದರ್ ಹೇಳಿರೋ ಲೀ ಜೊತೆ ಮ್ಯಾರೇಜ್ ಹೋಗೋಕ್ಕೆ 1% ಸಹ ಇಷ್ಟ ಇಲ್ಲ ನಿಮಗೆ. ನೀವೇನೋ ಜೆ ಕೆ ಹತ್ರ ದೊಡ್ಡದಾಗಿ ಹೇಳಿರ್ತೀರಾ, ನಾನು ಅಣ್ಣ ನೋಡಿರೋ ಹುಡುಗ ಇಷ್ಟ ಆದರೆ ನಾನು ಅವ್ರನ್ನೇ ಮದುವೆಯಾಗಿ ಇಂಡಿಯಾಗೆ ವಾಪಸ್ ಹೊರಟೋಗ್ತೀನಿ ಅಂತ. ಬರೀ ಬಾಯಿ ಮಾತಿಗಷ್ಟೇ ಹೇಳಿರ್ತೀರ ಜೆ ಕೆಗೆ ಹರ್ಟ್ ಆಗಲಿ ಅಂತ. ಬಟ್ ರಿಯಾಲಿಟಿನೇ ಬೇರೆ. ನಿಮಗೆ ಲೀನ ಮ್ಯಾರೇಜ್ ಹೋಗೋಕ್ಕೆ ಇಂಟ್ರೆಸ್ಟೇ ಇಲ್ಲ. ನೆಕ್ಸ್ಟ್ ವಯನ್, ಯಾಕೆ ಸುಮ್ಮನಾದ್ರಿ? ಏನಿಲ್ಲ ನಾನು ಹೇಳೋದಿಷ್ಟೇ. ನಂಗೆ ಈ ಮದುವೆ ಬೇಡ. ನನ್ನ ಅಣ್ಣ ಏನಾದರೂ ಕೇಳಿದರೆ ನೀವೇ ಏನಾದರೂ ಹೇಳಿ ಮ್ಯಾನೇಜ್ ಮಾಡಿ ಪ್ಲೀಸ್. ಆದರೆ ವಯನ್, ನನಗೆ ನೀವು ತುಂಬ ಇಷ್ಟ ಆಗಿದ್ದೀರಾ. ಯಾಕೆ ಈ ಮದುವೆ ಬೇಡ ಅಂತ ನಿಮ್ಮ ಅಣ್ಣ ಕೇಳಿದರೆ ನಾನು ಏನಂತ ಹೇಳಲಿ? ಐ ಆಮ್ ರಿಯಲಿ ಸಾರಿ ನಾನು ಹೊರಡ್ತೀನಿ. ವಯನ್, ನೀವು ಯಾರನ್ನಾದರೂ ಲವ್ ಮಾಡ್ತಾಯಿದ್ದೀರಾ? ಅಟ್ಲೀಸ್ಟ್ ಅದನ್ನಾದರೂ ಹೇಳಿ. ಬಟ್ ನೀವೇನು ಹೇಳಿದೆ ಆಚೆ ಬರ್ತೀರಾ? ಸರ್, ಕಾಫಿ ರೆಡಿ. ನೋ, ನನ್ನ ಆರ್ಡರ್ನ ಕ್ಯಾನ್ಸಲ್ ಮಾಡಿ, ನಾನು ಅರ್ಜೆಂಟಾಗಿ ಹೊರಗಡೆ ಹೋಗಬೇಕು ಅಂತ ಮಿಸ್ಟರ್ ಲೀ ಅವರು ನಿಮ್ಮಿಂದನೇ ಆಚೆ ಓಡಿ ಬರ್ತಾರೆ. ಫೈನ್ ನಿಂತ್ಕೊಳ್ಳಿ, ನಿಮ್ಮ ಹತ್ರ ಒಂದು 10 ಮಿನಿಟ್ಸ್ ಮಾತಾಡಬೇಕು. ನಾನು ಆಲ್ರೆಡಿ ಹೇಳಿದ್ನಲ್ಲ ಇವಾಗ 10 ಮಿನಿಟ್ಸ್ ಮಾತಾಡೋದ್ರಿಂದ ನನ್ನ ಮನಸ್ಸಲ್ಲಿ ಯಾವುದೇ ಥರ ಬದಲಾವಣೆನೂ ಸಹ ಆಗಲ್ಲ. ಪ್ಲೀಸ್ ಬಿಟ್ಬಿಡಿ ನನ್ನ. ಹೋಗಲಿ, ನೀವು ಬೇರೆ ಯಾವ ಹುಡುಗನಾದರೂ ಪ್ರೀತಿಸ್ತಿದ್ದೀರಾ ಅಂತನಾದರೂ ಹೇಳಿ, ನಾನು ಸುಮ್ಮನಾಗ್ತೀನಿ. ಅದು ನನಗೆ ಗೊತ್ತಿಲ್ಲ ಸಾರಿ. ಗೊತ್ತಿಲ್ಲ ಅಂದರೆ ಹೇಗೆ? ಗೊತ್ತಿರುತ್ತೆ ಹೇಗಿರುತ್ತೆ? ಪ್ಲೀಸ್ ಜಸ್ಟ್ ಲೀವ್ ಮೀ ಅಂತ ನೀವು ಆ ಜೋರು ಮಳೆಯಲ್ಲೇ ಅಂಬ್ರೆಲ್ಲ ಇದ್ದರೂ ಮಳೆಯಲ್ಲೇ ನೆನ್ಕೊಂಡು ಬರ್ತಾ ಇದ್ದೀರಾ ರೋಡಲ್ಲಿ. ಇವಾಗ ನಿಮಗೆ ಸಡನ್ನಾಗಿ ನೆನಪಾಗೋದು ನಮ್ಮ ಜೆ ಕೆನೇ. ಹೋ ಗಾಡ್, ಜೆ ಕೆ ಏನಾದರೂ ಇನ್ನೂ ನಮ್ಮ ಮನೆ ಮುಂದೆನೇ ಇದ್ದಾನಾ ಅಥವಾ ಹೋದ್ನಾ ಗೊತ್ತಾಗ್ತಿಲ್ವಲ್ಲ. ಅವ್ನು ಮಳೇಲಿ ನೆನೆದ್ರೆ ಅವನಿಗೆ ಜ್ವರ ಬರುತ್ತೆ ಅಂದ್ಕೊಂಡು ಒಂದು ಟ್ಯಾಕ್ಸಿ ಹಿಡಿದು ಫಾಸ್ಟಾಗಿ ನಿಮ್ಮ ಬ್ರದರ್ಗೂ ಒಂದು ಇನ್ಫಾರ್ಮ್ ಮಾಡಿದೆ ಮನೆಗೆ ಬರ್ತೀರಾ. ಪಾಪ ನಿಮ್ಮ ಬ್ರದರ್ ಪಾರ್ಕಿಂಗ್ ಏರಿಯಾದಲ್ಲೇ ನಿಮಗೋಸ್ಕರ ಕಾಯ್ತಾ ಕೂತಿದ್ದಾರೆ. ನೆಕ್ಸ್ಟ್ ಈ ಸೈಡ್ ನೋಡಿದ್ರೆ ನಮ್ಮ ಜೆ ಕೆ ನೀವು ಅಲ್ಲಿಂದ ಹೋಗೋವಾಗ ಯಾವ ಪೊಸಿಷನಲ್ಲಿದ್ದರು ಇವಾಗಲೂ ಅದೇ ಥರ ನೀಲ್ ಡೌನ್ ಆಗಿ ಅಷ್ಟೊತ್ತಿಂದ ಅಳ್ತಾನೆ ಕೂತಿದ್ದಾರೆ. ಆ ಜಾಗ ಬಿಟ್ಟು ಸ್ವಲ್ಪನೂ ಕದಲಿಲ್ಲ. ನಿಮಗಂತೂ ಫುಲ್ ಶಾಕ್ ಜೆ ಕೆನ ನೋಡಿ. ಜೆ ಕೆ, ನಿನ್ನ ಮನೆಗೆ ಹೋಗೋದನ್ನು ಬಿಟ್ಟು ಇಲ್ಲೇನು ಮಾಡ್ತಾಯಿದ್ದೀಯಾ? ಇದೆಲ್ಲ ಮೇಲೆ ವಯನ್ ಹಿಂಗೆ ಬಂದ ನನ್ನ ಜೊತೆ ಬಾ, ನಾವಿಬ್ಬರು ದೂರ ಎಲ್ಲಾದರೂ ಹೊರಟೋಗೋಣ. ನನಗೆ ಚೆನ್ನಾಗಿ ಗೊತ್ತು ನೀನು ಇವತ್ತು ಡೇಟಿಂಗ್ ಅಂತ ಹೋಗಿದ್ರು ನೀನು ಆ ವ್ಯಕ್ತಿನ ಒಪ್ಕೊಂಡಿರೋದಿಲ್ಲ. ಯಾಕಂದರೆ ನಿನ್ನ ಮನಸ್ಸಲ್ಲಿ ನಾನಿದ್ದೀನಿ, ಅದು ನಿನಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ನೀನು ಇಲ್ಲದೆ ನನಗಿರೋಕ್ಕಾಗಲ್ಲ ವಯನ್. ನಾನು ಸ್ಟಾರ್ಟಿಂಗಿಂದನೂ ಹೇಗೆಲ್ಲ ನಿನಗೆ ತೊಂದರೆ ಕೊಟ್ಟಿದ್ದೀನೋ ಅದಕ್ಕೆಲ್ಲ ಸೇರಿಸಿ ಸಾರಿ ಕೇಳ್ತೀನಿ. ಬೇಕಿದ್ರೆ ಆ ಸೇಹನ ಹತ್ರನೂ ಸಾರಿ ಕೇಳ್ತೀನಿ. ಆ್ಯಂಡ್ ಜಂಕೋಕ್, ಇಲ್ಲಿಂದ ಹೋಗು. ವಯನ್, ನಾನು ಫೇಕಾಗಿ ಅನ್ನಿಸ್ತಾ ಇದ್ದೀನಾ? ನೀನೇ ಯೋಚನೆ ಮಾಡು. ನಾನು ಹೇಗಿದ್ದೋನು ಇವಾಗ ಇಷ್ಟು ಬದಲಾಗಿದ್ದೀನಿ ಅಂದರೆ ಅದು ನಿನಗೋಸ್ಕರ. ನನ್ನ ಲವ್ ನಿನಗೆ ಸಂಪೂರ್ಣ ನಾಟಕನ? ನಿನ್ನ ದೃಷ್ಟಿಲಿ ನನಗೇನು ಅಲ್ವಾ? ಹೇಳು ವಯನ್, ನನ್ನ ಮೇಲೆ ಅಟ್ಲೀಸ್ಟ್ 1% ಆದರೂ ಫೀಲಿಂಗ್ಸ್ಗಳೇ ಇಲ್ವಾ ನಿನಗೆ? ಆವಾಗ ನೀವು ಜೆ ಕೆನ್ನೇ ಐ ಟು ಐ ನೋಡ್ತಾ ಇದ್ದೀರಾ. ನಿಮ್ಗೆ ಇವಾಗ ಚೆನ್ನಾಗಿ ಅರ್ಥ ಆಗ್ತಿದೆ ಜೆ ಕೆ ಲವ್ ಫೇಕ್ ಅಲ್ಲ ನಿಜ ಅಂತ. ಬಟ್ ನಿಮಗೆ ಸ್ವಲ್ಪ ಗಾಂಚಲಿ ಜಾಸ್ತಿ. ನನಗೇನು ನಿನ್ನ ಮೇಲೆ ಆ ರೀತಿ ಲವ್ ಫೀಲಿಂಗ್ಸ್ಗಳೆಲ್ಲ ಏನೂ ಇಲ್ಲ, ಹೋಗಿಲ್ಲಿಂದ ಅಂತ ಹಾರ್ಷಾಗಿ ರಿಪ್ಲೈ ಮಾಡ್ತೀರಾ.
ಜೆ ಕೆಗೆ ಇನ್ನೂ ಬೇಜಾರಾಗ್ತಿದೆ. ಜೆ ಕೆ ತುಂಬ ಹೊತ್ತಿಂದ ಮಳೆಯಲ್ಲೇ ನೆಂದಿರ್ತಾರಲ್ವಾ, ಸೊ ಪ್ರಜ್ಞೆ ತಪ್ಪಿ ಕೆಳಗಡೆ ಬೀಳ್ತಾರೆ. ನೆಕ್ಸ್ಟ್ ನೀವು ನಿಮ್ಮ ಅದಕ್ಕೆನ ಕರೆದು ಅವ್ರ ಹೆಲ್ಪ್ ತೊಗೊಂಡು ಜೆ ಕೆನ ನಿಮ್ಮ ಮನೆ ಒಳಗಡೆ ಕರ್ಕೊಂಡು ಹೋಗ್ತೀರಾ, ಅವ್ರ ಶೋಲ್ಡರ್ ಸಪೋರ್ಟ್ ತೊಗೊಂಡು. ಜೆ ಕೆ ಹಾಕಿ ಶರ್ಟ್ನ ರಿಮೂವ್ ಮಾಡಿ ಸೋಫಾ ಮೇಲೆ ಮಲಗಿಸ್ಬಿಟ್ಟು ಜೆ ಕೆ ಫೋರ್ ಹೆಡ್ ಆ್ಯಂಡ್ ಅವ್ರ ನೆಕ್ ಸೈಡ್ ನಿಮ್ಮ ಕೈ ಇಟ್ಟು ಅವರಿಗೆ ಫೀವರ್ ಬಂದಿದೆಯಾ ಅಂತ ಚೆಕ್ ಮಾಡ್ತಿದ್ದೀರಾ. ಎಸ್, ಜೆ ಕೆಗೆ ಆಲ್ರೆಡಿ ಹೆವಿ ಫೀವರ್ ಬಂದಿದೆ ಆ್ಯಂಡ್ ಅವ್ರು ತುಂಬ ವೀಕಾಗೂ ಕಾಣಿಸ್ತಾ ಇದ್ದಾರೆ. ಅದಕ್ಕೆ ಬೇಗ ಹೋಗಿ ಒಂದು ಟವಲ್ ತೊಗೊಂಬನ್ನಿ, ಜೆ ಕೆಗೆ ತುಂಬ ಫೀವರ್ ಬಂದಿದೆ. ವಯನ್, ನೀಗೇನು ಮಾಡ್ತಿದ್ಯಾ? ನೀನು ಅಣ್ಣ ಏನಕ್ಕೆ ನಿನ್ನ ಜೊತೆ ಬರಲಿಲ್ಲ? ಆ್ಯಂಡ್ ಈ ಜೆ ಕೆ ಇವನೇ ತಾನೇ ನೀನು ಟಾರ್ಚರ್ ಮಾಡ್ತಿದ್ದು. ಇವಾಗ ಈ ಜೆ ಕೆನ ನಮ್ಮನೆ ಒಳಗಡೆ ಕರ್ಕೊಂಡು ಬಂದಿದ್ಯಾ? ಇವ್ನು ಕಂಡ್ರೆ ಇಷ್ಟ ಆಗಲ್ಲ ಅಂದಮೇಲೆ ಇವನಿಗೇನಾದರೆ ನಿಂಗೇನು, ಏನಕ್ಕೆ ಇಷ್ಟೊಂದು ಫೀಲ್ ಆಗ್ತಿದ್ಯಾ ಇವನಿಗೋಸ್ಕರ? ಅದಕ್ಕೆ ನಿಮ್ಮ ಪ್ರಶ್ನೆಗೆಲ್ಲ ನಾನು ಆಮೇಲೆ ಆನ್ಸರ್ ಮಾಡ್ತೀನಿ. ಇವಾಗ ಹೋಗಿ ಬೇಗ ಹೋಗಿ ಟವಲ್ ತೊಗೊಂಡು ಬನ್ನಿ. ಜೆ ಕೆ ಹೇರ್ ತುಂಬ ಪೆಟ್ಟಾಗಿದೆ ಅಂತ ನೀವು ಜೆ ಕೆ ಫೇಸ್ನ ತುಂಬ ಫೀಲ್ ಮಾಡಿ ನಿಮ್ಮ ಡ್ರೆಸ್ ಯೂಸ್ ಮಾಡಿ ವೈಪ್ ಮಾಡ್ತಿದ್ದೀರಾ. ನಿಮ್ಮ ಅದಕ್ಕೆ ಇದು ನೋಡಿ ಅಂದ್ಕೊಂಡು ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಟೈಮ್ ಸ್ಕಿಪ್. ಜೆ ಕೆ ಹಾಗೆ ಸೋಫಾ ಮೇಲೆ ಮಲ್ಕೊಂಡಿದ್ದಾರೆ. ನೀವು ಜೆ ಕೆ ತಲೆನೆಲ್ಲ ನೀಟಾಗಿ ಟವಲಿಂದ ಒರೆಸ್ಬಿಟ್ಟು ಅವ್ರ ಕೈ ಕಾಲುಗಳನ್ನೆಲ್ಲ ನಿಮ್ಮ ಕೈಯಿಂದ ಉಜ್ಜಿ ಬಿಸಿ ಮಾಡ್ತಿದ್ದೀರಾ. ವಯನ್, ನೀನು ಇವನನ್ನು ಎಷ್ಟೊಂದು ಕೇರ್ ಮಾಡಿ ನೋಡ್ಕೋತಾ ಇರೋದು ನೋಡಿದ್ರೆ ನನಗೇನೋ ನೀನು ಇವನ್ನ ಲವ್ ಮಾಡ್ತಿದ್ದೀಯೇನೋ ಅನ್ನಿಸ್ತಿದೆ. ಇಷ್ಟ ಆಗದಿರೋ ವ್ಯಕ್ತಿ ಮೇಲೆ ಯಾರಾದರೂ ಈ ರೇಂಜಿಗೆ ಕೇರ್ ಮಾಡ್ತಾರಾ? ಅದಕ್ಕೆ ನೀವು ತಿಳ್ಕೊತಾ ಇರೋ ಥರ ಎಲ್ಲ ಏನಿಲ್ಲ. ಜೆ ಕೆ ಎಷ್ಟೇ ಆದರೂ ನನ್ನ ಕ್ಲಾಸ್ಮೇಟ್ ಅಲ್ವಾ, ಸೊ ಅದಕ್ಕೆ ಇವನ್ನ ಈ ಕಂಡೀಷನಲ್ಲೇ ಹೇಗೆ ಹಾಗೆ ಬಿಡೋದು ಅಂತ ಹೋಗಲಿ ಪಾಪ ಅಂತ ನೋಡ್ತಿದ್ದೀನಿ ಅಷ್ಟೇ, ಬೇರೇನಿಲ್ಲ. ಇದನ್ನು ನಾನು ನಂಬೇಕಾ? ವಯನ್, ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನು ಮುಚ್ಚು ಮರೆ ಇಲ್ಲದೆ ನನ್ನ ಹತ್ರ ಹೇಳು. ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ನಾನು ತುಂಬ ಕನ್ಫ್ಯೂಸ್ಡ್ ಆಗಿದ್ದೀನಿ. ಜೆ ಕೆಗೆ ನೋವು ಕೊಡಬೇಕು ಅಂದ್ಕೋತೀನಿ, ಬಟ್ ಸೇಮ್ ಟೈಮ್ ಅವ್ನ ಪೇಯ್ನ್ ಫೀಲ್ ಆದರೆ ಅದು ನೋಡಿ ನನಗೆ ಖುಷಿ ಆಗ್ತಿಲ್ಲ. ಜೆ ಕೆ ನನ್ನ ವಿಷಯದಲ್ಲಿ ತಪ್ಪು ಮಾಡಿದ್ದಾನೆ ಅನ್ನೋದು ನಿಜ, ಅದೇ ನನಗೋಸ್ಕರ ಪೂರ್ತಿ ಚೇಂಜ್ ಆಗಿದ್ದಾನೆ. ಅವ್ನ ಪ್ರೀತಿಲಿ ಸುಳ್ಳಿಲ್ಲ, ಅದು ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ಅವ್ನು ಮೊದಲೆಲ್ಲ ಎಷ್ಟೊಂದು ಆ್ಯಟಿಟ್ಯೂಡಲ್ಲಿ ಇದ್ದ ವ್ಯಕ್ತಿ ಗೊತ್ತಾ? ಸಿಕ್ಕಿದ ಹುಡುಗಿರ ಜೊತೆಗೆಲ್ಲ ಫ್ಲರ್ಟ್ ಮಾಡಿಕೊಂಡು ಇಡೀ ಕಾಲೇಜಿಗೆ ಡಾನ್ ಥರ ಸುತ್ತುತ್ತಿದ್ದ ದೊಡ್ಡ ಪ್ಲೇ ಬಾಯ್. ಆದರೆ ಇವಾಗ ಜೆ ಕೆ ಕಂಪ್ಲೀಟ್ಲಿ ಬೇರೆ ಥರ ಇದ್ದಾನೆ. ಜೆ ಕೆ ಪ್ರೀತಿನ ಒಪ್ಕೊಳ್ಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಒಂಥರ ಸಂಕಟ ಆಗ್ತಿದೆ. ಅದಕ್ಕೆ ಅವ್ನ ಪ್ರೀತಿನ ಒಪ್ಕೊಳ್ಳೋಣ ಅಂದರೆ ನನ್ನಲ್ಲಿರೋ ಈಗೋ ನನ್ನ ತಡೀತಿದೆ. ಅವನನ್ನು ಹಾಗೆ ಬಿಡೋಕ್ಕೂ ಮನಸ್ಸಾಗ್ತಿಲ್ಲ ನನಗೆ. ಒಂಥರ ಹುಚ್ಚಿ ಆಗ್ಬಿಟ್ಟಿದ್ದೀನಿ. ಇವನ ಬಗ್ಗೆನೇ ಥಿಂಕಿಂಗ್ ಬರ್ತಾನೆ ಇರುತ್ತೆ ನನಗೆ ಪದೇ ಪದೇ. ನಾರ್ಮಲಾಗಿದ್ದೋಳನ್ನ ಒಂಥರ ಮೆಂಟಲ್ ಮಾಡ್ಬಿಟ್ಟ ಇವನು. ಇವನ ಬಗ್ಗೆನೇ ನಾನು ಯಾಕೆ ಥಿಂಕ್ ಮಾಡ್ತೀನಿ ಪದೇ ಅಂತಲೇ ಗೊತ್ತಾಗ್ತಿಲ್ಲ. ಒಂಥರ ಕಷ್ಟ ಆಗ್ತಿದೆ. ಅದಕ್ಕೆ ವಯನ್, ನಿನ್ನ ಅಣ್ಣ ಬಂದರು ಅನಿಸುತ್ತೆ. ಜೆ ಕೆನ ನೋಡಿದ್ರೆ ಏನು ಕತೆ, ಇವಾಗ ಏನು ಮಾಡೋದು? ಅದಕ್ಕೆ ಮತ್ತೆ ನನಗೆ ಹೆಲ್ಪ್ ಮಾಡಿ ಜೆ ಕೆನ ನನ್ನ ರೂಮಿಗೆ ಕರ್ಕೊಂಡು ಹೋಗೋಣ. ಅಣ್ಣ ನೋಡಿದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ವಯನ್, ಆದರೆ ನಿನ್ನ ರೂಮಿಗೆ ಹೇಗೆ? ನಾನು ನೋಡ್ಕೋತೀನಿ ಅದಕ್ಕೆ, ಪ್ಲೀಸ್. ಸರಿ ಆಯಿತು. ನೆಕ್ಸ್ಟ್ ನೀವಿಬ್ಬರು ಜೆ ಕೆನ ನಿಧಾನಕ್ಕೆ ಅವ್ರ ಶೋಲ್ಡರ್ ಇಟ್ಕೊಂಡು ನಿಮ್ಮ ರೂಮ್ಗೆ ಕರ್ಕೊಂಡು ಹೋಗಿ ನಿಮ್ಮ ಬೆಡ್ ಮೇಲೆ ಮಲಗಿಸಿ ಡೋರ್ನ ಕ್ಲೋಸ್ ಮಾಡ್ಕೊಂಡು ಬರ್ತೀರಾ. ನಿಮ್ಮ ಅದಕ್ಕೆ ಹೋಗಿ ಮೇನ್ ಡೋರ್ನ ಓಪನ್ ಮಾಡ್ತಾರೆ. ರೀ, ಬನ್ನಿ ಒಳಗೆ. ವಯನಲ್ಲಿ ಅವಳು ಮನೆಗೆ ಬಂದಿದ್ದಾಳಾ? ಹಾಂ, ಅವಳು ಆವಾಗಲೇ ಬಂದ್ಲು ರೀ. ಏನಾಯಿತು ರೀ? ನೀನು ಸೈಡಿಗೆ ಹೋಗು. ವಯನ್, ವಯನ್ ಎಲ್ಲಿದೆಯಾ? ಅಣ್ಣ. ವಯನ್, ನಂಗೊಂದು ಮಾತು ಹೇಳಿದೆ, ಏನಕ್ಕೆ ಅಲ್ಲಿಂದ ಹೊರಟು ಬಂದೆ? ಮಿಸ್ಟರ್ ಲೀ ಅವ್ರ ಜೊತೆ ನೀನು ಏನು ಮಾತಾಡಿದ್ಯಾ? ಅವ್ರೇನಕ್ಕೆ ಈ ಮದುವೆ ಬೇಡ ಅಂದರು? ಏನಕ್ಕಂದರೆ ಅದು ಅಣ್ಣ, ಅವರೇನೇ ಹೇಳಿದರು. ಅವರೇನು ಹೇಳ್ತಾರೆ? ಅವರು ಈ ಮದುವೆ ನಡೆಯಲ್ಲ ಬಿಡಿ ಅಂದರು. ಕಾರಣ ಕೇಳೋದಕ್ಕೆ ಅದು ನೀವು ನಿಮ್ಮ ಸಿಸ್ಟರ್ ಹತ್ರನೇ ಕೇಳಿ ಅಂತ ಹೇಳ್ಬಿಟ್ಟು ತುಂಬ ಬೇಜಾರು ಮಾಡ್ಕೊಂಡು ಹೋದರು. ನಾನು ನೋಡಿದರೆ ಅಲ್ಲಿ ನಿನಗೋಸ್ಕರ ಕಾರ್ ಪಾರ್ಕಿಂಗಲ್ಲೇ ನಾಯಿ ಥರ ಕಾಯ್ತಾ ಕೂತಿದ್ದೀನಿ. ಆದರೆ ನೀನು ನನಗೊಂದು ಮಾತು ಕೇಳಿದೆ ಮನೆಗೆ ಬಂದಿದ್ಯಾ? ಅಣ್ಣ, ಕೋಪ ಮಾಡ್ಕೋಬೇಡ. ನಾನೇನೋ ಥಿಂಕ್ ಮಾಡಿಕೊಂಡು ನಿಂಗೇನು ಹೇಳಿದೆ ಹಾಗೆ ಬಂದುಬಿಟ್ಟೆ. ಸಾರಿ ಅಣ್ಣ. ಮತ್ತು ಲೀ ಅವರಿಗೆ ನಾನೇ ಈ ಮ್ಯಾರೇಜಲ್ಲಿ ಇಂಟ್ರೆಸ್ಟ್ ಇಲ್ಲ, ಈ ಮದುವೆ ಬೇಡ ಅಂತ ಹೇಳಿದೆ. ಇದರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ. ನಾನು ಇಂಟ್ರೆಸ್ಟ್ ಇಲ್ಲ ಅಂದಿದ್ದಕ್ಕೆ ಅವ್ರು ಈ ಮದುವೆ ನಡೆಯಲ್ಲ ಅಂತ ಅಂದಿದ್ದಾರೆ ಅಷ್ಟೇ. ಏನಷ್ಟೇ? ವಯನ್, ಸ್ವಲ್ಪನಾದ್ರು ಸೀರಿಯಸ್ನೆಸ್ ಇದೆಯಾ ನಿನಗೆ? ನಿನ್ನೇನು ಇವಾಗಲೇ ಮದುವೆ ಆಗು ಅಂತ ಹೇಳಿರಲಿಲ್ವಲ್ಲ ನಾನು? ಅವ್ರ ಜೊತೆ ಡೇಟ್ ಮಾಡು, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ನಿಮ್ಮಿಬ್ಬರ ಮಧ್ಯೆ ಅಂತ ತಾನೇ ಹೇಳಿದೆ. ನೀನು ನೋಡಿದ್ರೆ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಆಗಿದ್ದಿನೇ ಮ್ಯಾರೇಜಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ಯಾ? ಇದನ್ನು ಮೊದಲೇ ನನ್ನ ಹತ್ರನೇ ಹೇಳಿರ್ಬೋದಿತ್ತಲ್ಲ. ನೀನು ಮುಂಚೆನೇ ಹೇಳಿದ್ದಿದ್ರೆ ನಾನು ಈ ಡೇಟಿಂಗಿಗೆಲ್ಲ ನೀನು ಕರ್ಕೊಂಡೇ ಹೋಗ್ತಿರ್ಲಿಲ್ಲ. ಇವಾಗ ನೋಡು ಪಾಪ ಮಿಸ್ಟರ್ ಲೀ ಸಖತ್ತು ಅಪ್ಸೆಟ್ ಆದರು. ನನಗೂ ಬೇಜಾರಾಗ್ತಿದೆ. ಸಾರಿ ಅಣ್ಣ, ನನ್ನದೇ ತಪ್ಪು. ನೀವು ಅವತ್ತು ಲೀ ಅವ್ರನ್ನ ಡೇಟ್ ಮಾಡುವಂದಾಗಲೇ ನಾನು ಆಗಲ್ಲ ಅಂತ ಹೇಳಿರಬೇಕಿತ್ತು, ಬಟ್ ನಾನು ಹೇಳಲಿಲ್ಲ. ನಂಗೆ ಆ ಟೈಮ್
ನೋ ಅಂತ ಹೇಳುವಷ್ಟು ಧೈರ್ಯ ಇರಲಿಲ್ಲ. ಓ, ಇವಾಗ ಎಲ್ಲಿಂದ ಬಂತು ಧೈರ್ಯ? ಅಣ್ಣ ಸಾರಿ ಕೇಳಿಬಿಟ್ರೆ ಎಲ್ಲ ಸರಿ ಹೋಗ್ಬಿಡ್ತಾ ವಯನ್. ನೀನು ಏನೋ ಅಂದ್ಕೊಂಡಿದ್ದೆ, ಆದರೆ ನೀನು ನಾನು ಅಂದ್ಕೊಂಡಂಗಿಲ್ಲ. ಏನಾದರೂ ಮಾಡ್ಕೋ ವಯನ್. ಇನ್ನು ಮುಂದೆ ನಿನಗೇನು ನಾನು ಹೇಳೋದು ಇಲ್ಲ ಆ್ಯಂಡ್ ಏನು ಕೇಳೋದಿಲ್ಲ. ನಿನಗಿಷ್ಟ ಬಂದಂಗಿರು. ನಿನಗೆ ಯಾರು ಇಷ್ಟ ಆಗ್ತಾನೋ ಆ ಹುಡ್ಗನ್ನೇ ಮದುವೆ ಆಗು. ನಿನ್ನ ಲೈಫಲ್ಲಿ ತಲೆ ಹಾಕೋದಕ್ಕೆ ನಾನು ಯಾರು ಅಲ್ವಾ? ಅಣ್ಣ ಹಾಗೆ ಹೇಳ್ಬೇಡ ಕಣೋ. ಇನ್ನು ಹೇಗೆ ಹೇಳಲಿ? ನಿನ್ನ ಲೈಫು ನಿನ್ನಿಷ್ಟ, ಏನಾದರೂ ಮಾಡ್ಕೋ ವಯನ್. ರೀ ಹೀಗೆ ಹೇಳ್ಬೇಡಿ. ಹೇಯ್, ನೀನು ಸುಮ್ಮನೆ ಇರ. ನಿನ್ನ ಸಪೋರ್ಟಿಂದನೇ ವಯನ್ ಈ ರೀತಿ ಬದಲಾಗಿರೋದು. ಏನು ಇಬ್ಬರು ಸೇರ್ಕೊಂಡು ನಾಟಕ ಮಾಡ್ತಾಯಿದ್ದೀರಾ? ನಿಮ್ಮ ಆ್ಯಕ್ಟಿಂಗ್ ಎಲ್ಲ ನನ್ನ ಹತ್ರ ವರ್ಕ್ ಆಗಲ್ಲ ಅಂತ ನಿಮ್ಮ ಬ್ರದರ್ ನಿಮ್ಮ ಜೊತೆಗೆ ನಿಮ್ಮ ಅತ್ತಿಗೆಗೂ ಸೇರಿಸೇ ಬೈದ್ಬಿಟ್ಟು ಸಿಟ್ಟಲ್ಲೇ ಅವ್ರ ರೂಮಿಗೆ ಹೋಗ್ತಾ ಇರ್ತಾರೆ. ಆವಾಗ ಸಡನ್ ಸ್ಟಾಪ್ ಆಗಿಬಿಟ್ಟು ಹಿಂದೆ ತಿರುಗಿ ಸೋಫಾ ಸೈಡ್ ನೋಡ್ತಾರೆ. ಆವಾಗ ನೀವು ಅಣ್ಣ ಏನು ಹೀಗೆ ನೋಡ್ತಾ ಇದ್ದಾನೆ ಅಂತ ನೋಡಿದ್ರೆ ಸೋಫಾ ಫುಲ್ ವೆಟ್ಟಾಗಿದೆ ಆ್ಯಂಡ್ ಅದ್ರ ಪಕ್ಕನೇ JK ಶರ್ಟ್ ಅಲ್ಲೇ ಇದೆ. ಅಷ್ಟೇ ಇವಾಗ ನಿಮಗೆ ಕೈಕಾಲೆಲ್ಲ ನಡ್ಕ ಶುರುವಾಯಿತು. ಹೇಗ್ಯೂನಾ, ಸೋಫಾ ಯಾಕೆ ಇಷ್ಟೊಂದು ಒದ್ದೆಯಾಗಿದೆ ಆ್ಯಂಡ್ ಆ ಶರ್ಟ್ ಯಾರ್ದು? ಅಯ್ಯೋ, ಇವಾಗ ಇಬ್ಬರು ಸರಿಯಾಗಿ ತಗ್ಲಾಕೊಂಡ್ವಲ್ಲ, ಇವಾಗ ಏನು ಹೇಳಿ ನಾನು? ದೇವರೇ. ರೀ ಈ ಶರ್ಟ್ ನಿಮ್ಮದೇ ರೀ? ನಂದ? ಹಾಂ, ಬೆಳಗ್ಗೆ ಹೊಗ್ದು ಒಣಗಾಕಿದ್ನ. ಆಮೇಲೆ ನಾನು ಟೆರೆಸ್ಗೆ ಹೋಗಿ ಬಟ್ಟೆನೇ ಎತ್ಕೊಂಡು ಬರಲಿಲ್ಲ, ಸೊ ಅದಕ್ಕೆ ಮಳೇಲಿ ನೆಂದೋಗಿದೆ. ಜಸ್ಟ್ ನೀವು ಬರೋಕ್ಕಿಂತ ಮುಂಚೆ ಅಷ್ಟೇ ಬಟ್ಟೆ ಎತ್ಕೊಂಬಂದು ಈ ಸೋಫಾ ಮೇಲ್ಗಡೆ ಇಟ್ಟೆ, ಅದಕ್ಕೆ ಸೋಫಾ ಒದ್ದೆಯಾಗಿದೆ. ವಾಟ್? ಅದೊಂದು ಶರ್ಟಿಂದ ಇಷ್ಟು ದೊಡ್ಡ ಸೋಫಾ ಫುಲ್ಲು ಒದ್ದೆ ಆಗುತ್ತಾ? ಇಲ್ಲ ಇಲ್ಲಿ ತುಂಬ ಬಟ್ಟೆಗಳನ್ನ ಇಟ್ಟಿದ್ದೆ, ಅದರಲ್ಲಿ ಈ ಶರ್ಟ್ ಮಾತ್ರ ಮಿಸ್ ಆಗಿ ಇಲ್ಲೇ ಸೋಫಾ ಸೈಡಲ್ಲಿ ಬಿಟ್ಟು ಇನ್ನು ಉಳಿದ ಬಟ್ಟೆಗಳನ್ನೆಲ್ಲ ಡ್ರೈಯಾಗಿ ಹಾಕಿದ್ದೀನಿ ಅನಿಸುತ್ತೆ. ಹೋ ಹಾಗಾ? ಬಟ್ ಆದರೂ ಈ ಕಲರಲ್ಲಿ ನನ್ನ ಹತ್ರ ಯಾವ ಶರ್ಟು ಇರಲಿಲ್ವಲ್ಲ? ಇಲ್ಲ, ನಿಮ್ಮ ಹತ್ರ ಇದೆ, ನೀವೇ ಸರಿಯಾಗಿ ನೋಡಿಲ್ಲ ಅನಿಸುತ್ತೀರಿ. ಆಗ ನಿಮ್ಮಣ್ಣ ಮೊದಲೇ ಸ್ವಲ್ಪ ಟೆನ್ಷನಲ್ಲಿ ಆ್ಯಂಡ್ ಮೂಡ್ ಅಪ್ಸೆಟ್ ಆಗಿರ್ತಾರಲ್ವ, ಸೊ ಅದರಿಂದ JK ಶರ್ಟ್ನ ಅಷ್ಟು ಸೀರಿಯಸ್ಸಾಗಿ ತೊಗೊಳ್ದೆ ಹಾಗೆ ಅವ್ರ ರೂಮಿಗೆ ಹೋಗ್ತಾರೆ. ನಿಮಗೆ ಇವಾಗಷ್ಟೇ ಹೋದ ಜೀವ ವಾಪಸ್ ಬಂದಂಗಿರುತ್ತೆ. ಈ FF ಪೂರ್ತಿ ನಾನೆಲ್ಲೋ ನಿಮ್ಮ ಅಣ್ಣ ಅಂಡು ನಿಮ್ಮ ಅದಕ್ಕೆ ನೇಮ್ನ ನಾನು ಹೇಳೇ ಇಲ್ಲ ಅಲ್ವಾ? ಅವರಿಬ್ರಿಗೆ ಏನಾರು ಹೆಸರು ಕೊಡಬೇಕಲ್ಲ. ನಿಮ್ಮ ಅದಕ್ಕೆ ನೇಮ್ ಬಂದು ಯೂನಾ, ಅದು ನಿಮ್ಮಣ್ಣ ಈಗೊಂದು ಟೈಮ್ ಕರೆದ್ರು ನೋಡಿ, ಅದೇ. ನಿಮ್ಮ ಬ್ರದರ್ ನೇಮ್ ಬಂದು ಏನು ಕೊಡಬೇಕಂತ ಗೊತ್ತಾಗ್ತಿಲ್ಲ, ನಾನು ನಮ್ಮಣ್ಣನ ಹೆಸರನ್ನೇ ಕೊಡ್ತೀನಿ. ನನ್ನ ಬ್ರದರ್ ನೇಮ್ ನವೀನ್. ಸೊ ಇದರಲ್ಲೂ ನಿಮ್ಮ ಬ್ರದರ್ ನೇಮ್ ನವೀನ್ ಅಂತ ಅಂದ್ಕೊಳ್ಳಿ, ಓಕೆನಾ? ಜಸ್ಟ್ ಮತ್ತು ನಿಮಗೆ ಅನ್ನಿಸ್ತಾ ಇರ್ಬೋದು ಸ್ವಲ್ಪ ಮುಂಚಿನ ಥರ ಹೇಳ್ತಲ್ವೇನೋ FF ಸ್ಟೋರಿನ ಅಂತ. ಅದು ತುಂಬ ಗ್ಯಾಪ್ ಆಗಿದ್ದಕ್ಕೂ ಅದಕ್ಕೂ ನನಗೆ ಮತ್ತೆ ಅದು ಆ ಟಚ್ ಬರ್ತಿಲ್ಲ. ಹೋಗ್ತಾ ಮತ್ತೆ ನಾನು ಸರಿ ಮಾಡ್ಕೋತೀನಿ. ಇವಾಗ ನಾನು ಮಾತಾಡೋವಾಗ ತುಂಬ ಅಂದರೆ ತುಂಬಾ ತೊದಲು ಬಂದು ಸಖತ್ತು ಮಿಸ್ಟೇಕ್ ಮಾಡಿನೇ ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ, ಅದನ್ನೆಲ್ಲ ಡಿಲೀಟ್ ಮಾಡಿ. ಸೊ ಹಂಗಾಗಿ ಏನಾದ್ರು ಮಿಸ್ಟೇಕ್ ಇದ್ದರೆ ಅದನ್ನು ಏನು ತಿಳ್ಕೊಬೇಡಿ, ಓಕೆನಾ? ಮತ್ತು ಮುಂಚಿನ ಥರ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇವಾಗ ಬ್ಯಾಕ್ ಟು ಸ್ಟೋರಿ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೀವು ಇವಾಗ ಈ ಸಿಚುವೇಶನ್ನ ಹ್ಯಾಂಡಲ್ ಮಾಡಲಿಲ್ಲ ಅಂದಿದ್ರೆ ಪಕ್ಕ ನಾವು ತಗ್ಲಾಕೊಂತಿದ್ದೋ. ಆಮೇಲೆ JK ನನ್ನ ರೂಮಲ್ಲಿ ಇದ್ದಾನೆ ಅನ್ನೋ ವಿಷಯನೂ ಅಣ್ಣಂಗೆ ಗೊತ್ತಾಗ್ತಿತ್ತು. ಸದ್ಯ ಬಚಾವ್ ಮಾಡಿದ್ರಿ ನೀವು. ವಯನ್, ಬೆಳಗ್ಗೆ ಆಗೋಷ್ಟರಲ್ಲಿ ಹೇಗಾದರೂ ಮಾಡಿ JKನ ಅವ್ರ ಕಣ್ಣಿಗೆ ಬೀಳದೇ ಇರೋ ಹಾಗೆ ನಮ್ಮ ಮನೆಯಿಂದ ಆಚೆ ಕಳಿಸ್ಬಿಡು. ಇನ್ನೊಂದು ದಿನ ಯಾವತ್ತೂ ನನ್ನ ಇಕ್ಕಟ್ಟಿನ ಪರಿಸ್ಥಿತಿಲಿ ತಂದು ನಿಲ್ಲಿಸ್ಬೇಡ. ಜೀವನೇ ಹೋದಂಗಿತ್ತು ಗೊತ್ತಾ? ಸರಿ. ಅದಕ್ಕೆ ನೆಕ್ಸ್ಟ್ ಟೈಮ್ ಸ್ಕಿಪ್. ಟೈಮ್ ಇವಾಗ ಹತ್ತತ್ರ 11:40 PM ಆಗ್ತಿದೆ. ನಮ್ಮ JK ಇವಾಗಷ್ಟೇ ಸ್ವಲ್ಪನೇ ಅವ್ರ ಕಾನ್ಷಿಯಸ್ಸಿಗೆ ಬರ್ತಿದ್ದಾರೆ. ನೀವು JKಗೆ ಚಳಿ ಆಗಬಾರ್ದು ಅಂತ ಒಂದು 4-5 ಬೆಡ್ಶೀಟ್ಗಳನ್ನ ಚೆನ್ನಾಗಿ ಒದಿಸಿದ್ದೀರಾ. ಬಟ್ ಫಾಲ್ಟ್ ಏನಂದರೆ JK ಡ್ರೆಸ್ ಫುಲ್ಲು ಮಳೆ ನೆಂದಿರುತ್ತಲ್ವಾ, ನೀವು ರಿಮೂವ್ ಮಾಡಿಟ್ಟಿರೋದು ಜಸ್ಟ್ JK ಶರ್ಟ್ನ ಮಾತ್ರ, ಅವ್ರ ಪ್ಯಾಂಟ್ನಲ್ಲ. ಸೊ ವೆಟ್ಟಾಗಿರೋ ಪ್ಯಾಂಟ್ ಸಮೇತ ಹಾಗೆ ಮಲಗಿರೋ ನಮ್ಮ JKಗೆ ಹಿಪ್ಪಿಂದ ಹಿಡಿದು ಅವ್ರ ಕಾಲುಗಳವರೆಗೂ ಒಂಥರ ಥಂಡಿಯಾಗಿ ಫೀಲ್ ಆಗ್ತಿದೆ, ಅಂದರೆ ಚಳಿ ಆಗ್ತಿದೆ. ಅಮ್ಮ, ನಂಗೆ ಚಳಿ ಆಗ್ತಿದೆ ಸಖತ್ತು. ಏನು ಅಮ್ಮನಾ? ಓ ಸರ್ ಅವ್ರ ಮನೇಲಿದ್ದಾರೆ ಅಂದ್ಕೊಂಡಿದ್ದಾರೆ. JK, ಅಮ್ಮ. JK ಕಣ್ಬಿಡು, ನೀನು ಇವಾಗಿರೋದು ನನ್ನ ಮನೇಲಿ. ಆಗ JK ಕಣ್ಬಿಟ್ಟು ನಿಮ್ಮನ್ನ ನೋಡ್ತಾರೆ ಆ್ಯಂಡ್ ಅವ್ರಿಗೆ ರಿಯಲೈಸ್ ಆಗುತ್ತೆ ನಾನು ನನ್ನ ಮನೆಗೆ ಹೋಗಿಲ್ಲ, ಮಳೆಯಲ್ಲೇ ಚೆನ್ನಾಗಿ ನೆಂದು ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋದೆ ಅಂತ. ನೆಕ್ಸ್ಟ್ JK ನಿಧಾನಕ್ಕೆ ಎದ್ದು ಕೂತ್ಕೊಂಡು, ವಯನ್ ಇದು ನಿನ್ನ ರೂಮಾ? ನೋಡ್ತಿದ್ರೆ ಹೇಗೆ ಕಾಣಿಸ್ತಿದೆ? ಅನ್ಕಾನ್ಷಿಯಸ್ ಆಗಿ ಕೆಳಗಡೆ ಬಿದ್ದೋದಲ್ಲ, ಹೋಗಲಿ ಪಾಪ ಅಂತ ನಾನು ಅಣ್ಣ ಅದಕ್ಕೆ ಇಬ್ಬರು ಸೇರಿ ನಿನ್ನ ಈ ರೂಮ್ ಒಳಗಡೆ ಕರ್ಕೊಂಡು ಬಂದೋ. ಇದು ನನ್ನ ರೂಮೇ. ಇಲ್ಲಿರೋ ವಿಷಯ ನನ್ನ ಬ್ರದರಿಗೆ ಗೊತ್ತಿಲ್ಲ. ಮಾರ್ನಿಂಗ್ ಆಗ್ತಿದ್ದಂಗೆ ಇಲ್ಲಿಂದ ಹೋಗ್ಬಿಡು JK, ಅವ್ನ ಕಣ್ಣಿಗೆ ಕಾಣಿಸ್ಕೊಬೇಡ. ವಯನ್
ಥ್ಯಾಂಕ್ಸ್. ಇರಲಿ ಬಿಡು ಪಾ, ನನಗೆ ಕಂಡ್ರೆ ಎಷ್ಟೊಂದು ಲವ್ ನಿಂಗೆ. ನನಗೋಸ್ಕರ ರಿಸ್ಕ್ ತೊಗೊಂಡು ಜೆಕೆ ಸಾಕು ನಿಲ್ಲಿಸು. ನಿನ್ನ ಮೇಲೆ ಲವ್ವು ಗಿವು ಏನಿಲ್ಲ. ಏನೋ ನಾನು ಓದ್ತಿರೋ ಅದೇ ಕಾಲೇಜಲ್ಲಿ ಓದ್ತಿರೋ ಹುಡುಗ ಪಾಪ ಯಾರೂ ಇಲ್ಲದೆ ಅನಾಥವಾಗಿ ನಮ್ಮ ಮನೆ ಮುಂದೆ ರೋಡಲ್ಲಿ ಬಿದ್ದಿದ್ದಾನಲ್ಲ ಅಂತ ಒಂದು ಸ್ಮಾಲ್ ಹೆಲ್ಪ್ ಮಾಡಿದೆ ಅಷ್ಟೇ, ಬೇರೇನಿಲ್ಲ. ಈ ಮಾತಿಗೆ ಏನು ಕಡಿಮೆ ಇಲ್ಲ. ಹೆಂಗೆಲ್ಲ ಮಾತಾಡ್ತಾಳೆ ನೋಡು, ಕಲ್ ಮುನ್ಸ್ನೋಳು. ಏನಂದೆ? ಏನಿಲ್ವಲ್ಲ ವಯನ್, ಅದು ಹೆಂಗೆ ನಿನ್ನ ಫೇಸಲ್ಲಿ ಎಷ್ಟೇ ಕೋಪ ಇದ್ದರೂ ಇಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ? ಏನು ನಿನ್ನ ಸೀಕ್ರೆಟು? ಅವಾಗ ನಿಮಗೆ ಸಡನ್ನಾಗಿ ಲೈಟಾಗಿ ಒಂದು ಸ್ಮೈಲ್ ಬಂದುಬಿಡುತ್ತೆ. ಸೊ ನಿಮ್ಮ ಹೆಡ್ನ ಸೈಡ್ಗೆ ಟರ್ನ್ ಮಾಡ್ತೀರಾ. ವಯನ್, ನೀನು ಇವಾಗ ಸ್ಮೈಲ್ ಮಾಡಿದೆ ಅಲ್ವಾ? ಹಾಗೇನಿಲ್ವಲ್ಲ, ಯಾರು ಹೇಳಿದಾಗಂತ? ಜೆಕೆ, ನಿನ್ನ ಬೆಳಗ್ಗೆ ಆಗೋವರೆಗೂ ಇಲ್ಲೇ ಇರೋಕ್ಕೆ ಬಿಡೋದು ತಪ್ಪು ಅನಿಸುತ್ತೆ. ನೀ ಇವಾಗಲೇ ಈ ಕ್ಷಣನೇ ನನ್ನ ರೂಮ್ ಬಿಟ್ಟು ಜಾಗ ಖಾಲಿ ಮಾಡು. ಹಾಂ, ಇಲ್ಲಪ್ಪ, ನನಗೆ ಈ ಟೈಮಲ್ಲಿ ಎಲ್ಲೋ ಹೋಗೋವಷ್ಟು ನನ್ನ ಬಾಡಿಲಿ ಎನರ್ಜಿನೇ ಇಲ್ಲ. ನನಗೆ ತಲೆ ನೋಯ್ತಿದೆ. ನನ್ನ ಕೈ ಕಾಲುಗಳೆಲ್ಲ ಮೇಲೆ ಎತ್ತೋಕ್ಕೂ ಆಗ್ತಿಲ್ಲ. ನನ್ನ ಕೈ ಕಾಲನ್ನ ಮೇಲೆ ಎತ್ತೋ ಅಷ್ಟು ನನಗೆ ಶಕ್ತಿ ಇಲ್ಲ ಅಂದ್ಕೊಂಡು ಜೆಕೆ ಬೆಡ್ಶೀಟ್ನ ಆಫ್ ರಿಮೂವ್ ಮಾಡ್ತಾರೆ. ವಯನ್, ನನ್ನ ಶರ್ಟಲ್ಲಿ ಏನು ಮಾಡಿದೆ ನನಗೆ? ಹಾಂ, ಏನಾದರೂ ಮಾಡಿಬಿಡ್ತಾರೆ ನಿನ್ನ. ಮುಖ ನೋಡು, ನಿನ್ನ ಶರ್ಟ್ ತುಂಬ ಒದ್ದೆಯಾಗಿ ನೀರು ಸೋರ್ತಾಯಿತ್ತು, ಅದಕ್ಕೆ ರಿಮೂವ್ ಮಾಡಿದೆ. ಓ, ನೀನೇ ನಿನ್ನ ಕೈಯಾರೆ ರಿಮೂವ್ ಮಾಡ್ದೆ ವಯನ್? ಪರವಾಗಿಲ್ವೇ? ಜೆಕೆ ಬಾಯ್ ಮುಚ್ಚು. ನೆಕ್ಸ್ಟ್ ಜೆಕೆ ಫುಲ್ ಬೆಡ್ಶೀಟ್ಗಳನ್ನ ತೆಗೆದ್ಬಿಟ್ಟು ಕಾಲು ಸೈಡಲ್ಲಿ ಯಾಕೆ ಇಷ್ಟೊಂದು ಚಳಿ ಆಗ್ತಿದೆ ಅಂತ ನೋಡ್ತಾರೆ. ವಯನ್, ನನ್ನ ಶರ್ಟ್ನ ಮಾತ್ರ ತೆಗ್ದಿದ್ಯಾ? ಪ್ಯಾಂಟ್ ಯಾಕೆ ಹಾಗೆ ಬಿಟ್ಟಿದ್ಯಾ? ಯಾಕೆ ನನ್ನ ಪ್ಯಾಂಟ್ ಏನು ಒದ್ದೆ ಆಗಿರಲಿಲ್ವಾ? ಜೆಕೆ, ವಾಟ್ ಯು ಮೀನ್? ಹಾಗಿದ್ರೆ ನಿನ್ನ ಪ್ಯಾಂಟ್ನೂ ಸಹ ನಾನೇ ರಿಮೂವ್ ಮಾಡಬೇಕಿತ್ತಾ? ನಾಚಿಕೆ ಆಗಲ್ಲ ನಿಂಗೆ ಹೀಗೆ ಹೇಳೋಕ್ಕೆ? ಇದರಲ್ಲಿ ನಾಚಿಕೆ ಏನು ಬಂತು ವಯನ್? ಹೇಗಿದ್ದರೂ ನಾನೇ ನಿನ್ನ ಫ್ಯೂಚರ್ ಹಸ್ಬೆಂಡ್. ನಿಂಗೆಲ್ಲ ರೈಟ್ಸು ಇದೆ ನನ್ನ ಮೇಲೆ. ಯು ಕ್ಯಾನ್ ಡೂ ಎನಿಥಿಂಗ್. ಶಡಪ್ ಜೆಕೆ, ನಾನ್ಸೆನ್ಸ್ ಆಗಿ ಮಾತಾಡಬೇಡ. ಬೇಗ ಇದ್ದು ಈ ಡ್ರೆಸ್ನ ಹಾಕೋ. ಏನೋ ಈ ಡ್ರೆಸ್ನ? ವಯನ್, ಇದು ನಿಂದ? ಹಾಂ, ಈ ಟೈಮಲ್ಲಿ ಯಾವ ಶೋರೂಮ್ಗೆ ಹೋಗ್ಬಿಟ್ಟೆ ತಂದು ಕೊಡಲಿ ನಿಂಗೆ? ಸುಮ್ಮನೆ ಹೋಗಿದ್ದು ಹಾಕೊಂಡು ಬಾ, ಬಾತ್ರೂಮ್ ಆ ಸೈಡ್ ಇದೆ. ಆದರೆ ವಯನ್, ಈ ಬಟ್ಟೆ ನಂಗೆ ಹಿಡಿಸುತ್ತಾ? ಬೇರೆ ಆಪ್ಷನ್ ಇಲ್ಲ ಜೆಕೆ, ನನ್ನ ಹತ್ರ ಇರೋದ್ರಲ್ಲೇ ಇದೇ ಓವರ್ ಸೈಡ್ ಟೀ ಶರ್ಟ್ ಆ್ಯಂಡ್ ಪ್ಲಾಜೋ ಪ್ಯಾಂಟ್. ಇದು ಸ್ಟ್ರೆಚಬಲ್ ಡ್ರೆಸ್, ನಿಮಗೆ ಟೈಟ್ ಫಿಟ್ಟಿಂಗ್ ಆದರೂ ಅಡ್ಜಸ್ಟ್ ಆಗುತ್ತೆ ಅನಿಸುತ್ತೆ. ಹೋಗಿ ಹಾಕೊಂಡು ಬಾ. ಸರಿ. ನೆಕ್ಸ್ಟ್, ಇವಾಗ ನೀವು ಜೆಕೆ ಮಲ್ಕೊಂಡಿದ್ದು ಬೆಡ್ ಕವರ್ ಆ್ಯಂಡ್ ಬೆಡ್ಶೀಟ್ಗಳನ್ನ ಚೇಂಜ್ ಮಾಡ್ತಾಯಿದ್ದೀರಾ ಬಿಕಾಸ್ ಅದೆಲ್ಲ ಒದ್ದೆ ಆಗಿದೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಜೆಕೆ ನೀವು ಕೊಟ್ಟಿದ್ದ ಡ್ರೆಸ್ನ ಹಾಕ್ಕೊಂಡು ಬಾತ್ರೂಮ್ನಿಂದ ಆಚೆ ಬರ್ತಾರೆ. ನೀವು ಅವ್ರನ್ನ ನೋಡ್ತಿದ್ದಂಗೆ ನಿಮ್ಮಿಂದ ನಗು ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿಲ್ಲ, ಹಂಗೆ ನಗಾಡ್ತಾ ಇದ್ದೀರಾ. ಯಾಕಂದರೆ ನಿಮ್ಮ ಟೀ ಶರ್ಟ್ ಜೆಕೆಗೆ ಅಷ್ಟು ಟೈಟ್ ಆಗಿದೆ ಆ್ಯಂಡ್ ಕೆಳಗಡೆ ಗರ್ಲ್ಸ್ ಯೂಸ್ ಮಾಡೋ ಪ್ಲಾಜೋ ಪ್ಯಾಂಟ್ ಬೇರೆ ಸಖತ್ತು ಕಾಮಿಡಿಯಾಗಿ ಕಾಣಿಸಿದೆ. ಜೆಕೆಗೇನು ಹುಡುಗಿ ಡ್ರೆಸ್ ಹಾಕ್ಕೊಂಡಿದ್ದೀನಲ್ಲ ಅಂತ ಏನು ಬೇಜಾರಿಲ್ಲ. ಸರ್ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಬಿಕಾಸ್ ಅವ್ರ ಮೈ ಮೇಲಿರೋದು ನಿಮ್ಮ ಡ್ರೆಸ್ ಅಲ್ವಾ, ಸೊ ಅದಕ್ಕೆ. ಜೆಕೆ, ನೀನೇನಾದರೂ ಹೀಗೆ ಈ ಕೆಟಪ್ಪಲ್ಲೇ ಕಾಲೇಜಿಗೆ ಬಂದರೆ ಹೇಗಿರುತ್ತೆ ಹೇಳು? ನಂಗೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡ್ರೆ ಸಖತ್ತು ನಗು ಬರ್ತಿದೆ. ಈ ಡ್ರೆಸ್ಸಲ್ಲಿ ಎಷ್ಟು ಫನ್ನಿಯಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ? ಕಾಲೇಜ್ ಪ್ಲೇ ಬಾಯ್, ಕಾಮಿಡಿ ಬಾಯ್ ಆಗಿಬಿಟ್ಟೆ. ಸೋ ಫನಿ. ವಯನ್, ಏನು ಜೆಕೆ, ನೀನು ಇವಾಗಲೇ ಒಂದು ಮಾತು ಹೇಳು. ಬೇಕಿದ್ದರೆ ನಾನು ನಾಳೆನೇ ಕಾಲೇಜಿಗೆ ಇದ್ದೇ ಡ್ರೆಸ್ಸಲ್ಲಿ ಬರ್ತೀನಿ. ನೀನು ನಗಾಡೋದನ್ನು ನೋಡ್ತಿದ್ರೆ ಐ ಆಮ್ ಸೋ ಹ್ಯಾಪಿ. ಇವಾಗ ನೀವು ಸಡನ್ ನಗಾಡೋದನ್ನು ನಿಲ್ಲಿಸಿ ಜೆಕೆನೇ ಒಂಥರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದೀರಾ. ಜೆಕೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು ನಿಮ್ಮ ಹತ್ರ ತುಂಬ ಕ್ಲೋಸಾಗಿ ಬರ್ತಾ ಇದ್ದಾರೆ. ನೀವು ಹಿಂದೆ ಏನೂ ಹೋಗ್ತಾ ಇಲ್ಲ, ಜಸ್ಟ್ ಹಾಗೆ ಜೆಕೆನೇ ನೋಡ್ತಾ ಸ್ಟ್ಯಾಚು ಥರ ನಿಂತಿದ್ದೀರಾ. ನೆಕ್ಸ್ಟ್ ಜೆಕೆ ಸ್ಲೋಲಿ ನಿಮ್ಮ ಫೇಸ್ನ ಅವ್ರ ಕೈಯಿಂದ ಕಪ್ ಮಾಡಿ ಇಟ್ಕೊಂಡು ನಿಮ್ಮ ಲಿಪ್ಪಲ್ಲಿ ಒಂದು ಲಾಂಗ್ ಕಿಸ್ ಕೊಡ್ತಾ ಇದ್ದಾರೆ. ನೀವು ಆ ಕಿಸ್ಗೆ ಏನೂ ರಿಯಾಕ್ಟೇ ಮಾಡ್ತಾಯಿಲ್ಲ ಆ್ಯಂಡ್ ಜೆಕೆನ ಹಿಂದಕ್ಕೂ ತಳ್ತಾ ಇಲ್ಲ, ಸುಮ್ಮನೆ ಇದ್ದೀರಾ. ಈ ಟೈಮ್ ಜೆಕೆ ಕಿಸ್ ತುಂಬಾ ಸಾಫ್ಟ್ ಆ್ಯಂಡ್ ಜೆಂಟಲ್ ಆಗಿದೆ. ನೀವು ನಿಮಗೆ ಅರಿವಿಲ್ಲದೆ ಆ ಕಿಸ್ಸಲ್ಲಿ ಮೆಲ್ಟ್ ಆಗ್ತಾಯಿದ್ದೀರಾ. ಇನ್ನೂ ಹೇಳಬೇಕಂದ್ರೆ ಜೆಕೆ ಕಿಸ್ನ ಫೀಲ್ ಮಾಡ್ತಾಯಿದ್ದೀರಾ. ಇವಾಗ ಜೆಕೆಗೆ ಅರ್ಥ ಆಯಿತು ಅವ್ರು ಕೊಡ್ತಾ ಇರೋ ಕಿಸ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ. ಸೊ ಸರ್ ಇನ್ನೂ ಜೋರಾಗಿ ಶುರು ಹಚ್ಕೊತಾರೆ ನಿಮ್ಮನ್ನ ಇನ್ನೂ ಡೀಪಾಗಿ ಕಿಸ್ ಮಾಡೋದಕ್ಕೆ. ಹತ್ತಿರ 10 to 15 minutes ಆಯಿತು, ಬಟ್ ಸ್ಟಿಲ್ ಜೆಕೆ ಕಿಸ್ ಇನ್ನೂ ಮುಂದುವರಿತಿದೆ. ಜೆಕೆ ನಿಮ್ಮ ಹಿಪ್ನ ಟೈಟಾಗಿ ಹಿಡಿದು ನಿಮ್ಮ ಬಾಡಿನ ರಬ್ ಮಾಡಿಕೊಂಡು ನೆಕ್ಸ್ಟ್ ಅವ್ರ ಟಂಗ್ನ ಯೂಸ್ ಮಾಡಿ ನಿಮ್ಮನ್ನ ಲಿಪ್ ಲಾಕ್ ಮಾಡ್ತಿದ್ದಾರೆ. ನೀವೇನೋ ಬ್ಯಾಕ್ ಕಿಸ್ ಮಾಡ್ತಿಲ್ಲ, ಬಟ್ ಜೆಕೆನ ಸ್ಟಾಪ್ ಮಾಡಬೇಕು ಅಂತ ನಿಮ್ಗೆ ಯಾಕೋ ಅನ್ನಿಸ್ತಾನೆ ಇಲ್ಲ. ಜೆಕೆ ಇದಕ್ಕೂ ಮುಂಚೆ ಎಲ್ಲ ನಿಮ್ಮನ್ನ ಲಾಂಗ್ ಟೈಮ್ವರೆಗೂ ರಫಾಗಿ ಕಿಸ್ ಮಾಡಿರ್ತಾರೆ. ಆವಾಗೆಲ್ಲ ನೀವು ಅವ್ರನ್ನ ಸ್ಟಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತೀರಾ. ಆದರೆ ಈ ಟೈಮ್ ಜೆಕೆ ಕಿಸ್ ನಿಮಗೆ ಲೈಕ್ ಆಗ್ತಿದೆ.
ಹೀಗೆ ಒಂದು 20 ಮಿನಿಟ್ಸ್ ಬಿಟ್ಟು ನೀವು ರಿಯಲೈಸ್ ಮಾಡ್ತೀರಾ ನಿಮ್ಮ ಬಾಡಿನೂ ಜೆ ಕೆ ಬಾಡಿನೂ ಒಳ್ಳೆ ಅಯಸ್ಕಾಂತ ಅಂಟ್ಕೊಂಡಂಗೆ ಡೀಪ್ ಟಚ್ಚಲ್ಲಿ ಇಬ್ಬರು ಅಂಟ್ಕೊಂಡು ನಿಂತಿದ್ದೀರಾ. ಆ್ಯಂಡ್ ಜೆ ಕೆ ಬಾಡಿ ತುಂಬಾ ಹೀಟ್ ಆಗಿದೆ ಬಿಕಾಸ್ ಆಫ್ ಹೆವಿ ಫೀವರಿಂದ. ನೆಕ್ಸ್ಟ್ ನೀವು ಜೆ ಕೆನ ಹಿಂದಕ್ಕೆ ತಳ್ಬಿಟ್ಟು, ಜೆ ಕೆ ನಿನಗೆ ಜ್ವರ ಜಾಸ್ತಿ ಆಗಿದೆ, ಒಂದು ನಿಮಿಷ ಇರು, ನಾನು ನಿನಗೆ ಫ್ರೆಶ್ಶಾಗಿ ಸೂಪ್ ಮಾಡ್ಕೊತಾ ಇರ್ತೀನಿ, ನೀಗೇನು ತಿಂದಿಲ್ಲ ಅಲ್ವಾ, ಜಸ್ಟ್ ಎ ಮಿನಿಟ್, ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ಅಂತ ನೀವು ಕಿಚನ್ಗೆ ಹೋಗ್ತೀರಾ. ಇಲ್ಲಿ ನಮ್ಮ ಜೆ ಕೆಗೆ ಶಾಕ್ ಆಗ್ತಿದೆ. ನೀವು ಜೆ ಕೆನ ಹಿಂದಕ್ಕೆ ಪುಷ್ ಮಾಡಿದ್ದು ನೋಡಿ ನೀವೆಲ್ಲೋ ಅವ್ರು ಡೀಪಾಗಿ ನಿಮ್ಮನ್ನ ಕಿಸ್ ಮಾಡಿದ್ದಕ್ಕೆ ಬೈತೀರೇನೋ ಅಂದ್ಕೊಂಡಿದ್ರು. ಬಟ್ ನೀವು ಜೆ ಕೆಗೊಂದು ಮಾತು ಏನು ಬೈದೆ, ಅವ್ರಿಗೋಸ್ಕರ ಫ್ರೆಶ್ಶಾಗಿ ಸೂಪ್ ಮಾಡ್ಕೊತಾ ಇರ್ತೀನಿ, ವೆಯ್ಟ್ ಮಾಡು ಅಂತ ಹೇಳೋಗಿದ್ದು ತುಂಬ ಆಶ್ಚರ್ಯ ಆಗ್ತಿದೆ ನಮ್ಮ ಜೆ ಕೆಗೆ. ನೆಕ್ಸ್ಟ್ ಟೈಮ್ ಸ್ಕಿಪ್. ಜೆ ಕೆ ಇವಾಗ ಬಿಸಿ ಬಿಸಿ ಇರೋ ಸೂಪ್ನ ಉಫ್ ಉಫ್ ಅಂತ ಉರುಬ್ಕೊಂಡೆ ಕುಡಿತಾ ಇದ್ದಾರೆ. ಅದು ಸ್ವಲ್ಪ ಸ್ಪೈಸಿಯಾಗೂ ಇದೆ. ವಯನ್, ಸೂಪ್ ಏನೋ ಚೆನ್ನಾಗಿದೆ, ಆದರೆ ಯಾಕೆ ಇಷ್ಟೊಂದು ಖಾರ ಹಾಕಿದ್ಯಾ? ಇದು ನನ್ನ ಮೇಲೆ ರಿವೆಂಜ್ ತೊಗೊಳ್ಳೋ ಪ್ಲ್ಯಾನಾ? ತುಂಬ ಖಾರ ಇದೆ ಕಣೆ. ಬಟ್ ನೀವು ಜೆ ಕೆಗೇನು ರಿಯಾಕ್ಟ್ ಮಾಡಿದೆ, ಜೆ ಕೆ ಕ್ಯೂಟ್ನೆಸ್ನೇ ಕಣ್ಣು ಮಿಟುಕಿಸ್ದೆ ನೋಡ್ತಾ ಇದ್ದೀರಾ. ಇಷ್ಟು ದಿನಗಳವರೆಗೂ ಜೆ ಕೆ ಒಬ್ಬ ಪೊರ್ಕಿ ಅಂತ ನೋಡ್ತಾ ಇರ್ತೀರಾ. ಬಟ್ ಇವತ್ತು ಜೆ ಕೆ ನಿಮ್ಮ ಕಣ್ಣಿಗೆ ಕ್ಯೂಟ್ ಆ್ಯಂಡ್ ಹಾಟಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಅವ್ರ ಮೇಲಿರೋ ನಿಮ್ಮ ದೃಷ್ಟಿಕೋನ ಸ್ವಲ್ಪನೇ ಬದಲಾಗ್ತಿದೆ. ನಾನೇನಕ್ಕೆ ಇವತ್ತು ಜೆ ಕೆನೇ ಹೀಗೆ ನೋಡ್ತಾ ಇದ್ದೀನಿ? ಅರೆ, ಜೆ ಕೆ ನನಗೆ ಕಿಸ್ ಮಾಡ್ದ ಅಲ್ವಾ? ನಾನೇನಕ್ಕೆ ಅವನ್ನ ತಡೆಯೋ ಪ್ರಯತ್ನನ ಮಾಡಲಿಲ್ಲ. ನಾನು ಅವನಿಗೇನು ಬೈಲೂ ಇಲ್ಲ. ಆ್ಯಂಡ್ ಜೆ ಕೆನ ಬೈಬೇಕು ಅಂತ ನನಗೆ ಅನ್ನಿಸ್ತಾನೂ ಇಲ್ಲ. ಯಾಕೆ? ಒಂದು ವೇಳೆ ನಾನು ಅದಕ್ಕೆ ಹೇಳಿದಾಗೆ ನನಗೆ ಜೆ ಕೆ ಮೇಲೆ ಲವ್ ಆಗಿದೆಯಾ? ನಾನು ಜೆ ಕೆನ ಲವ್ ಮಾಡ್ತಿದ್ದೀನಾ? ನೋ ವಯನ್, ಜೆ ಕೆ ನಿನಗೆ ಎನಿಮಿ. ಅವನ ಮೇಲೆಲ್ಲ ನಿನಗೆ ಯಾವುದೇ ಕಾರಣಕ್ಕೂ ಲವ್ ಹುಟ್ಟಬಾರ್ದು. ಇದು ತಪ್ಪು. ನಾನು ಇವನ ಮೇಲೆ ಚೆನ್ನಾಗಿ ರಿವೆಂಜ್ ತೊಗೋಬೇಕು ಅಂದ್ಕೊಂಡ್ರೆ ಈ ನನ್ನ ಹಾಳಾದ ಮನಸ್ಸು ಏನಕ್ಕೆ ನನಗೆ ಉಲ್ಟಾ ಹೊಡಿತಿದೆ. ಕಂಟ್ರೋಲ್ ವಯನ್, ಕಂಟ್ರೋಲ್. ವಯನ್, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಜೆ ಕೆ, ನಥಿಂಗ್. ಹೌದಾ ವಯನ್, ನೀನು ನನಗೋಸ್ಕರ ಅಂತ ಮಾಡಿರೋ ಈ ವೆಜ್ ಸೂಪ್ ತುಂಬ ಟೇಸ್ಟಿಯಾಗಿದೆ. ಬಟ್ ಏನಂದರೆ ಖಾರ ಸ್ವಲ್ಪ ಜಾಸ್ತಿ ಆಗಿದೆ, ನಿನ್ನ ಥರನೇ. ವಾಟ್? ಏನಿಲ್ಲ ವಯನ್, ಸುಮ್ಮನೆ ಜೋಕ್ ಮಾಡಿದೆ. ಜಂಗೋಕ್, ಅವಾಗಿಂದ ಅದನ್ನೇ ಹೇಳ್ಬೇಡ. ಖಾರ ಅಷ್ಟೊಂದು ಜಾಸ್ತಿ ಇದ್ದರೆ ನೀನು ಅದನ್ನು ಕುಡಿಲೇಬಾರ್ದಿತ್ತು. ಎಲ್ಲ ಕುಡಿದು ಮುಗಿಸ್ಬಿಟ್ಟು ಇವಾಗ ಖಾರ ಅಂತ ಬಡ್ಕೋತಾನೆ. ಇಲ್ಲಿ ನೋಡು ಜೆ ಕೆ, ನಿಮಗೆ ಕೆಳಗಡೆ ಹಾಸಿಗೆ ಹಾಸ್ಕೊಡ್ತೀನಿ. ಇಲ್ಲೇ ಮಲಗಿದ್ದು ಬೆಳಗ್ಗೆ ಆಗ್ತಿದ್ದಂಗೆ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ಹೇಳಿದ ಅರ್ಥ ಆಯ್ತಾ? ಏನು ವಯನ್ ನೀನು, ಜ್ವರ ಬಂದಿರೋ ಈ ಚಿಕ್ಕ ಹುಡುಗದನ್ನ ನೆಲದ ಮೇಲೆ ಮಲ್ಕೋ ಅಂತ ಹೇಳ್ತೀಯಲ್ಲ, ಇದು ನಿಮಗೆ ನ್ಯಾಯ ಅನಿಸುತ್ತಾ? ನನಗೆ ಯಾವತ್ತೂ ಕೆಳಗಡೆ ಮಲಗಿ ಅಭ್ಯಾಸನೇ ಇಲ್ಲ. ಓಹೋ, ದೊಡ್ಡ ಮೈಸೂರು ಮಹಾರಾಜ ನೋಡು, ದೊರೆಗಳಿಗೆ ಕೆಳಗಡೆ ಮಲ್ಕೊಂಡ್ರೆ ಆಗಲ್ಲ. ಏನು ಸೌದೋಗ್ಬಿಡ್ತೀಯ ನೀನು? ನಾನೇ ನೀನು ಖಾಲಿ ನೆಲದ ಮೇಲೆ ಮಲ್ಕೋ ಅಂತ ಹೇಳಿದ್ನಾ? ಬೆಡ್ ಹೌಸ್ ಕೊಡ್ತೀನಿ ಅಂತ ತಾನೇ ಹೇಳಿದೆ. ಬೆಡ್ ಮೇಲೆ ಮಲ್ಕೋ ವಯನ್. ಆದರೂ ನಾನು ಇಲ್ಲೇ ಮಲ್ಕೋತೀನಿ. ಜೆ ಕೆ, ಇದು ನಾನು ಡೈಲಿ ಮಲ್ಕೊಳ್ಳೋ ಪ್ಲೇಸ್. ನೀನು ಅವಾಗಲೇ ಮಲಗಿದ್ದಲ್ಲ, ಅಲ್ಲಿ ಆ ಸೈಡಿಗೆ ಮಲ್ಕೋ. ಇಲ್ಲ ನಂಗೆ ಈ ಪ್ಲೇಸೇ ಬೇಕು. ಗುಡ್ ನೈಟ್ ಅಂದ್ಬಿಟ್ಟು ಜೆ ಕೆ ನೀ ಮಲ್ಕೋತಿದ್ದ ಪ್ಲೇಸಲ್ಲೇ ಬೆಡ್ಶೀಟ್ನ ಟಾಪ್ ಟು ಬಾಟಮ್ ಗುಬ್ರಾಕೊಂಡು ಮಲ್ಕೊತಾರೆ. ಆಗ ನೀವು ಜೆ ಕೆ ಏನು ಮಾಡಲಿ ನೀನು? ಸಿಂಪಲ್, ಜಸ್ಟ್ ಲವ್ ಮೀ ಅಂತ ಬೆಡ್ಶೀಟ್ ಒಳಗಡೆಯಿಂದನೇ ಹೇಳಿಬಿಟ್ಟು ಕಿಸ ಅಂತ ನಗಾಡ್ತಾ ಇದ್ದಾರೆ. ನಿಮಗಂತೂ ಇವಾಗ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಮುಖನೂ ಓದಿಸ್ಕೊಂಡು ಕ್ಯೂಟಾಗಿ ಕೋಪದಲ್ಲಿ ನಿಂತಿದ್ದೀರಾ. ವಯನ್, ಯಾರದು? ಯಾರೋ? ಅದೇ ಆವಾಗಲೇ ಏನೋ ಹೇಳ್ದಲ್ಲ, ಮೈಸೂರು ಮಹಾರಾಜ ಅಂತ. ಯಾರದು? ಅವ್ರ ಬಗ್ಗೆ ಎಲ್ಲ ನಿನಗೆ ಗೊತ್ತಿರೋದಿಲ್ಲ ಬಿಡು, ಹೇಳೋದು ವೇಸ್ಟು. ಜೆ ಕೆ, ನೀನು ಡ್ರೆಸ್ನ ತೊಳೆದು ಬಾತ್ರೂಮಲ್ಲಿರೋ ಕಂಬಿ ಮೇಲೆ ಹಾಕಿರ್ತೀನಿ. ಅದು ಮಾರ್ನಿಂಗ್ ಅಷ್ಟರಲ್ಲಿ ಒಣಗುತ್ತೆ. ಬೆಳಗ್ಗೆಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗು. ಹಾಗೆ ನನ್ನ ಡ್ರೆಸ್ಸಲ್ಲೇ ಹೋಗ್ಬಿಟ್ಟಿಯಾ? ಗುಡ್ ನೈಟ್, ಮಲ್ಕೋ. ಆಹಾ, ಏನು ಕೇರಿಂಗ್ ವಯನ್ ನನ್ನ ಮೇಲೆ ಇದೆ. ಇದನ್ನೇ ಪ್ರೀತಿ ಅನ್ನೋದು. ಸ್ವಲ್ಪ ಯೋಚನೆ ಮಾಡಿ ನೋಡು. ಅವಾಗಿಂದ ನೀನು ಏನೇನು ನನಗೆ ಸೇವೆಗಳನ್ನ ಮಾಡ್ತಿದ್ಯೋ ಇದೆಲ್ಲ ಒಬ್ಳು ವೈಫ್ ಆದಳು ತನ್ನ ಹಸ್ಬೆಂಡ್ಗೋಸ್ಕರ ಮಾಡೋದು. ನಮ್ಮಿಬ್ರಿಗೂ ಇನ್ನೂ ಮ್ಯಾರೇಜ್ ಆಗದೆ ನನ್ನೇ ಹಸ್ಬೆಂಡ್ ಅಂದ್ಕೊಂಡ್ಯಾ? ಒಳ್ಳೇದು ಬಿಡು. ಶಡಪ್ ಜೆ ಕೆ, ಹಾಗೇನಿಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡು ಬಿದ್ಕೊ ಅಂತ ನೀವು ಜೆ ಕೆ ಡ್ರೆಸ್ನ ವಾಶ್ ಮಾಡೋದಕ್ಕೆ ಹೋಗ್ತೀರಾ. ಅವ್ರ ಡ್ರೆಸ್ನ ವಾಶ್ ಮಾಡ್ತಾ ನಿಮ್ಮ ಥಿಂಕಿಂಗ್ ಜೆ ಕೆ ಬಗ್ಗೆನೇ ಇದೆ. ನಮಗೊಬ್ಬರ ಮೇಲೆ ಒಪಿನಿಯನ್ ಚೇಂಜ್ ಆಗೋಕ್ಕೆ ಒಂದು ಕ್ಷಣ ಸಾಕು ಅನಿಸುತ್ತೆ. ಅದು ಜೆ ಕೆ ವಿಷಯದಲ್ಲಿ ನಿಮಗಾಗಿದೆ. ಬಟ್ ಅದನ್ನು ಒಪ್ಕೊಳ್ದೆ ನೀವು ಆ ಫೀಲಿಂಗ್ಸ್ಗಳನ್ನೆಲ್ಲ ಹೈಡ್ ಮಾಡೋದಕ್ಕೆ ನೋಡ್ತಾ ಇದ್ದೀರಾ. ನೀವು ಇಷ್ಟೇ ಬೇಡ ಅಂತ ಅವ್ರನ್ನ ದೂರ ತಳ್ಳಿದ್ರು, ಅವ್ರು ನೀವೇ ಬೇಕು ಅಂತ ಪದೇ ನಿಮ್ಮ ಹಿಂದೆ ಬರ್ತಾ ಇದ್ದಾರೆ. ಆ್ಯಂಡ್ ಆ ಮಳೆಯಲ್ಲೇ ನೀವು ಅವ್ರನ್ನ ಬಿಟ್ಟೋದಾಗ ಹೆಂಗಿದ್ರು ಹಾಗೆ ನೀವು ವಾಪಸ್ ಬರೋವರೆಗೂ ಹಾಗೆ ಕೂತಿರ್ತಾರೆ ಗೊತ್ತಾ. ಆ ಕ್ಷಣನೇ ನೀವು ಜೆ ಕೆಗೆ ಮನಸ್ಸು ಹೋತೋದ್ರಿ. ನೆಕ್ಸ್ಟ್ ಟೈಮ್ ಸ್ಕಿಪ್ ಟು ನೆಕ್ಸ್ಟ್ ಡೇ ಮಾರ್ನಿಂಗ್. ನಿಮ್ಮ ಮನೇಲಿ ನಿಮ್ಮ ಅತ್ತಿಗೆನೂ ನಿಮ್ಮ ಅಣ್ಣನೂ ಹೆಚ್ಚಾಗೋಕ್ಕೂ ಮುಂಚೆ ನೀವು ಬೇಗನೆ ಇದ್ದು ಜೆ ಕೆನ ಎಬ್ಬಿಸಿ ಅವ್ರಿಗೆ ಡ್ರೆಸ್ ಚೇಂಜ್ ಮಾಡಿಸಿ ನಿಮ್ಮ ಮನೆಯಿಂದ ಆಚೆ ಕಳಿಸ್ತೀರಾ. ಜೆ ಕೆನ ಅವ್ರ ಮನೆಗೆ ಹೋಗ್ತಾರೆ. ನೆಕ್ಸ್ಟ್ ಇವಾಗ 10 o'clock. ನೀವು ಕಾಲೇಜಿಗೆ ಬಂದಿರ್ತೀರಾ. ಬಟ್ ಜೆ ಕೆ ಇನ್ನೂ ಕಾಲೇಜಿಗೆ ಬಂದಿಲ್ಲ. ವಯನ್, ಸೆಹೋನ್ ನೀನಾ? ನಾನೇ. ಹೇಗಿದ್ದೀಯ ವಯನ್? ಹೇಗೋ ಇದ್ದೀನಿ. ನಾನು ಹೇಗಿದ್ದರೆ ನಿಂಗೇನು ಸೆಹೋನ್? ವಯನ್, ಆ್ಯಕ್ಚುಲಿ ನಮ್ಮಿಬ್ಬರು ಲವ್ ಬ್ರೇಕಪ್ ಆಗಿದ್ದು
ಜೆ ಕೆಯಿಂದ. ಅದನ್ನೇ ತಾನೇ ನೀನು ಹೇಳೋದಕ್ಕೆ ಬಂದೆ. ನನಗೆ ವಿಷಯ ಚೆನ್ನಾಗಿ ಗೊತ್ತಾ? ಹೇಗೆ? ಕಿಮ್ಸು ಎಲ್ಲ ಹೇಳಿದ್ಲು. ಕಿಮ್ಸು ನಿನ್ನ ಹತ್ರ ಹೇಳಿದ್ಲಾ? ಇದರಲ್ಲಿ ನಂದೇನು ತಪ್ಪಿದೆ ನೀನೇ ಹೇಳುವ ಏನು? ನಾನು ಇದ್ದಿದ್ದ ಪರಿಸ್ಥಿತಿ ಆಗಿತ್ತು. ಜೆ ಕೆ ಹೇಳ್ದಂಗೆ ನಾನು ನಿನ್ನ ಜೊತೆ ಬ್ರೇಕಪ್ ಮಾಡಿಕೊಂಡೆ. ನಂಗೆ ಬೇರೆ ದಾರಿನೇ ಇರಲಿಲ್ಲ. ನನ್ನ ತಂದೆ ಜೀವ ಉಳಿಸೋದಕ್ಕೆ ಜೆ ಕೆ ಕೊಟ್ಟಿದ್ದ ದುಡ್ಡು ನಂಗೆ ತುಂಬ ಅಗತ್ಯ ಇತ್ತು. ಇಷ್ಟು ದಿನದವರೆಗೂ ನಾನು ಅಪ್ಪನ ನೋಡ್ಕೊಂಡು ಹಾಸ್ಪಿಟಲ್ನಲ್ಲೇ ಇದ್ದೆ. ಹೌದಾ? ನಿನ್ನ ತಂದೆ ಇವಾಗ ಹೇಗಿದ್ದಾರೆ ಸೆಹೋನ್? ಇವಾಗ ಅವ್ರು ಓಕೆ, ಸ್ವಲ್ಪನೇ ಹುಷಾರಾಗ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಅಮ್ಮಂಗೆ ಅಪ್ಪನ ನೋಡ್ಕೊಳ್ಳೋದಕ್ಕೆ ಹೇಳಿಬಿಟ್ಟು ನಾನು ಇವತ್ತು ಕಾಲೇಜಿಗೆ ಬಂದೆ. ಮತ್ತು ನಿನ್ನ ಜೊತೆಗೆ ಮಾತಾಡಬೇಕು ಅನ್ನಿಸ್ತು. ತುಂಬ ಪರ್ಸ್ನಲಾಗಿ ಮಾತಾಡೋದಿದೆ ವಾಯನ್. ನನ್ನ ಜೊತೆ ಹೊರಗಡೆ ಬರ್ತೀಯಾ? ಪರ್ಸ್ನಲಾಗಿ ಮಾತಾಡಬೇಕಾ? ನನ್ನ ಜೊತೆ ಪರ್ಸ್ನಲಾಗಿ ಮಾತಾಡೋ ಅಂಥದ್ದು ನಿಂಗೇನಿದೆ ಸೆಹೋನ್? ಏನು ಉಳ್ದಿಲ್ಲ ನಮ್ಮಿಬ್ಬರ ಮಧ್ಯೆ. ವಯನ್, ಹಾಗೆ ಹೇಳ್ಬೇಡ. ನಾ ಏನಕ್ಕೆ ಬ್ರೇಕಪ್ ಹೇಳಿದೆ ಅಂತ ಕಾರಣ ನಿನಗೆ ಗೊತ್ತಿದೆ ಅಲ್ವಾ? ಸೊ ಅದಕ್ಕೇನು? ನಿನಗೆ ನಿನ್ನ ತಂದೆನ ಉಳಿಸ್ಕೊಳ್ಳೋಕ್ಕೆ ಜೆ ಕೆ ಕೊಡೋ ದುಡ್ಡಿನ ಅವಶ್ಯಕತೆ ಇತ್ತು. ಜೆ ಕೆಗೆ ನಾನು ಬೇಕಿತ್ತು. ಅವನು ವಯನ್ನ ಬಿಟ್ಕೊಡೋ ಅಂದ, ನೀನು ನನ್ನ ಬಿಟ್ಕೊಟ್ಟೆ ಅಲ್ವಾ? ಇಲ್ಲಿಗೆ ಎಲ್ಲ ಮುಗೀತು ಬಿಡು. ವಯನ್, ಜೆ ಕೆ ನನ್ನ ಹೆದರಿಸ್ತಾ, ಅಪ್ಪಂಗೆ ಏನಾದರೂ ಮಾಡಿಬಿಡ್ತೀನಿ ಅಂತ ತುಂಬ ಹೆದರಿಸ್ತಾ. ಆ ಟೈಮಲ್ಲಿ ನಾನು ಏನು ಮಾಡಬೇಕಿತ್ತು? ನನ್ನ ತಂದೆ ಸತ್ರು ಸಾಲಿ, ನನಗೆ ನನ್ನ ಲವ್ವೇ ಮುಖ್ಯ ಅಂತ ಸೆಲ್ಫಿಶ್ ಆಗಿರಬೇಕಿತ್ತಾ? ನೀನೇ ಹೇಳು ವಯನ್, ಏನು ಮಾಡಬೇಕಿತ್ತು ಆ ಟೈಮಲ್ಲಿ? ನನ್ನ ಹತ್ರ ಒಂದು ಮಾತಾದರೂ ಇದ್ರ ಬಗ್ಗೆ ಹೇಳಿರಬೇಕಿತ್ತು ಸೆಹೋನ್. ಬಟ್ ನೀನೇನು ಹೇಳಲಿಲ್ಲ. ನಿನ್ನ ತಂದೆನ ಸಾಯಕ್ಕೆ ಬಿಟ್ಟು ನಾನೇ ಲವ್ ಮಾಡಬೇಕಿತ್ತು ಅಂತ ನಾನು ಹೇಳೋದಕ್ಕೆ ಬರಲಿಲ್ಲ. ಅದ್ರ ಬದಲಾಗಿ ಅಟ್ಲೀಸ್ಟ್ ನಾನು ಅವತ್ತು ಅಷ್ಟು ಫೀಲ್ ಮಾಡಿ ಅಳ್ತಾ ಕೇಳಿದೆ ಅಲ್ವಾ ಬ್ರೇಕಪ್ಗೆ ಏನು ರೀಸನ್ ಅಂತ. ಆವಾಗಲಾದರೂ ನೀನು ಹೇಳಿರಬೇಕಿತ್ತು ಜೆ ಕೆ ಬಗ್ಗೆ. ಬಟ್ ನೀನು ಏನು ಹೇಳಿದೆ ಅನ್ನೋದನ್ನು ಸ್ವಲ್ಪ ನೆನಪಿಸ್ಕೊ. ಹೌದು, ನನ್ನದೇ ತಪ್ಪು. ನಾನೆಲ್ಲ ನಿನ್ನ ಹತ್ರ ಶೇರ್ ಮಾಡ್ಕೋಬೇಕಿತ್ತು, ಆದರೆ ಮಾಡಲಿಲ್ಲ. ಸಾರಿ ವಯನ್. ಸಾರಿ ಕೇಳಿದ ತಕ್ಷಣ ಏನೂ ಸರಿಯಾಗಲ್ಲ ಸೆಹೋನ್. ನೀನು ಅವತ್ತು ಹೇಳ್ದಂಗೆ ನನಗೂ ನಿಂಗೂ ಸೆಟ್ ಆಗಲ್ಲ ಬಿಡು ಅಂತ ನೀವು ಕ್ಲಾಸ್ ರೂಮ್ ಒಳಗಡೆ ಹೋಗೋದಕ್ಕೆ ನೋಡ್ತೀರಾ. ಬಟ್ ಸೆಹೋನ್ ನಿಮ್ಮ ಕೈ ಹಿಡ್ದು ಎಳ್ಕೊಂಡು ನಿಮ್ಮನ್ನ ಟೈಟಾಗಿ ಹಗ್ ಮಾಡಿಕೊಂಡು, ವಯನ್ ನಾನೇನಕ್ಕೆ ಆ ಟೈಮಲ್ಲಿ ನಿನ್ನ ಜೆ ಕೆ ಬಗ್ಗೆ ಹೇಳಲಿಲ್ಲ ಅಂದರೆ ಅವನ ಹತ್ರ ನಾನು ದುಡ್ಡು ತೊಗೊಂಡಿದ್ದೆ. ಅದು ಅಲ್ಲದೆ ಅವ್ನು ನನ್ನ ತಂದೆಗೆ ಏನಾದರೂ ಮಾಡಿಬಿಡ್ತಾನೆ ಅನ್ನೋ ಭಯನೇ ಜಾಸ್ತಿ ಇತ್ತು. ಅದಕ್ಕೋಸ್ಕರ ನಾನು ಹೇಳಲಿಲ್ಲ ಅಷ್ಟೇ. ಸಾರಿ ವಯನ್, ನನಗೆ ಕ್ಷಮಿಸ್ಬಿಡು ಅಂತ ಜೋರಾಗಿ ಬಿಕ್ಕಿ ಅಳ್ತಾ ಇದ್ದಾರೆ ನಿಮ್ಮನ್ನ ತಪ್ಕೊಂಡು. ಆವಾಗ ಅದೇ ಟೈಮ್ ಜೆ ಕೆನೂ ಅವ್ರ ಮನೆಯಿಂದ ಹೊರಟು ನೇರ ಹಾಸ್ಪಿಟಲ್ಗೆ ಹೋಗ್ಬಿಟ್ಟೆ. ಅವಾಗಷ್ಟೇ ಜಸ್ಟ್ ಕಾಲೇಜಿಗೆ ಎಂಟ್ರಿ ಕೊಟ್ಟಿರ್ತಾರೆ. ನೋಡಿದ್ರೆ ಕಾರಿಡಾರಲ್ಲಿ ನೀವಿಬ್ಬರು ನಿಂತಿರೋ ಸೀನ್. ಅದರಲ್ಲೂ ಸೆಹೋನ್ ನಿಮ್ಮನ್ನ ಟೈಟಾಗಿ ಹಗ್ ಮಾಡ್ಕೊಂಡು ನಿಂತಿರೋದು ನೋಡಿ ನಮ್ಮ ಜೆ ಕೆ ಕಣ್ಣೆಲ್ಲ ಕೆಂಪಗಾಗ್ತಿದೆ. ನೆಕ್ಸ್ಟ್ ಜೆ ಕೆ ಆ ಪ್ಲೇಸ್ ಬಿಟ್ಟೆ ಹೊರಟೋಗ್ತಾರೆ ದೂರ. ಬಿಕಾಸ್ ನೆನ್ನೆ ಅಷ್ಟೇ ನೀವು ಅಂಡ್ ಜೆ ಕೆನೂ ಹೇಗಿರ್ತೀರ. ಬಟ್ ಇವಾಗ ಸೆಹೋನ್ ಮತ್ತೆ ವಾಪಸ್ ಬಂದ ತಕ್ಷಣ ನೀವೆಲ್ಲೋ ಮತ್ತೆ ಸೆಹೋನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರೇನೋ, ಇಬ್ಬರು ಒಂದಾದ್ರೇನೋ ಅಂದ್ಕೊಂಡು ಜೆ ಕೆ ಕೋಪದಲ್ಲೇ ನೇರ ವೈನ್ ಶಾಪಿಗೆ ಹೊರಟೋಗ್ತಾರೆ. ಈ ಸೈಡ್ ನೀವು ಸೆಹೋನ್ನ ಹಿಂದೆ ತಳ್ಬಿಟ್ಟು, ಸೆಹೋನ್ ಇದೇ ಲಾಸ್ಟ್ ವಾರ್ನಿಂಗ್, ಇನ್ನೊಂದ್ಸಲ ನನ್ನ ಟಚ್ ಮಾಡಬೇಡ. ನೀನು ಯಾವತ್ತು ನನ್ನ ಜೊತೆ ಬ್ರೇಕಪ್ ಮಾಡ್ಕೊಂಡು ಹೋದೋ ಅವತ್ತೇ ನಮ್ಮಿಬ್ಬರ ಪ್ರೀತಿ ಸತ್ತೋಯ್ತು. ಆ ಟೈಮ್ ನನಗಾಗಿದ್ದ ಶಾಕಿಂದ ಹೊರಬರೋಕ್ಕಾಗದೆ ನಿನ್ನೆ ನೆನಪಿಸ್ಕೊಂಡು ನಾನು ತುಂಬ ನೋವು ಅನುಭವಿಸ್ದೆ. ನಿನ್ನ ತಂದೆಗೋಸ್ಕರ ನನ್ನ ಬಿಟ್ಕೊಟ್ಟೆ ಅಲ್ವಾ? ಸೊ ಹಾಗೆ ಬಿಟ್ಬಿಡು. ಜೆ ಕೆ ಕೊಟ್ಟಿದ್ದ ದುಡ್ಡನ್ನು ಹಿಸ್ಕೊಂಡು ಇವಾಗ ನಾನು ಬೇಕು ಅಂದ್ಕೊಂಡ್ರೆ ಇದು ಯಾವ ಥರ ನ್ಯಾಯ? ನಾನು ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರ ಮಾಡಾಯಿತು. ಇನ್ನು ಮುಂದೆ ನನ್ನ ಲೈಫ್ ಏನಿದ್ರು ಜೆ ಕೆ ಜೊತೆಗೆ ಮಾತ್ರ. ಅವ್ನು ಪ್ಲೇ ಬಾಯ್, ರೌಡಿ, ಪೊರ್ಕಿ ಥರ ಏನೇ ಬಿಹೇವ್ ಮಾಡಿರ್ಬೋದು. ಬಟ್ ನಾನು ಅಂತ ಬಂದರೆ ಅವನಿಬ್ಬರು ಫ್ರೆಂಡ್ಸ್ನ ಬಿಟ್ಕೊಡಲ್ಲ ಅನ್ನೋದನ್ನು ಬಿಟ್ಟರೆ ನನಗೋಸ್ಕರ ಏನು ಬೇಕಿದ್ರೂ ಮಾಡೋಕ್ಕೆ ರೆಡಿ ಇದ್ದಾನೆ. ಅವನ ಕಣ್ಗಳು ಅವನನ್ನು ಎಷ್ಟು ಮ್ಯಾಡಾಗಿ ಲವ್ ಮಾಡ್ತಿದ್ದಾನೆ ಅನ್ನೋದನ್ನು ಹೇಳ್ತವೆ. ಅವ್ನು ಮುಂಚಿನ ಥರ ಇಲ್ಲ, ತುಂಬ ಬದಲಾಗಿದ್ದಾನೆ. ಅದು ನನಗೋಸ್ಕರ. ಜೆ ಕೆ ನನ್ನ ಯಾರಿಗೂ ಬಿಟ್ಕೊಡಲ್ಲ. ಅವ್ನು ಸಖತ್ತು ಸ್ಟ್ರಾಂಗ್ ಇದ್ದಾನೆ ಲವ್ವಲ್ಲಿ. ಅದನ್ನು ನಾನು ಅರ್ಥ ಮಾಡಿಕೊಂಡೆ. ಸಾರಿ ಸೆಹೋನ್, ನನಗೆ ಜೆ ಕೆನೇ ಬೇಕು. ನೆಕ್ಸ್ಟ್ ಟೈಮ್ ಸ್ಕಿಪ್. ನೀವಿವಾಗ ಜೆ ಕೆ ಯಾಕೆ ಇನ್ನೂ ಕಾಲೇಜಿಗೆ ಬಂದಿಲ್ವಲ್ಲ ಅಂತ ಇಡೀ ಕಾಲೇಜ್ನೇ ಎಲ್ಲ ಕಡೆಯೂ ಸರ್ಚ್ ಮಾಡ್ತಾಯಿದ್ದೀರಾ. ಬಟ್ ಜೆ ಕೆ ಎಲ್ಲೂ ನಿಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ. ಬಟ್ ಸೇಮ್ ಟೈಮ್ ನಮ್ಮ ಟೇನು ಜಿಮಿಷನು ಕಾಲೇಜ್ ಗ್ರೌಂಡಲ್ಲಿ ಕೂತ್ಕೊಂಡು ಹರಟೆ ಹೊಡಿತಾ ಇರ್ತಾರೆ. ನೆಕ್ಸ್ಟ್ ನೀವು ಅವ್ರ ಮುಂದೆ ಹೋಗ್ಬಿಟ್ಟು, ಥೇಯೋಂಗ್ ಜೆ ಕೆ ಎಲ್ಲಿ? ಇವತ್ತು ಕಾಲೇಜಿಗೆ ಬಂದಿಲ್ವಾ ಅವನು? ಹಾಂ, ನನಗೇನು ಗೊತ್ತು? ಅವ್ನು ಕಾಲೇಜಿಗೆ ಬಂದರೆ ಎಷ್ಟು ಬಿಟ್ಟರೆ ಎಷ್ಟು? ನಾನು ಅವನ್ನ ನೋಡೇ ಇಲ್ಲ. ಹೌದು, ನೀ ಏನಕ್ಕೆ ಜೆ ಕೆ ಎಲ್ಲಿ ಅಂತ ನನ್ನನ್ನು ಕೇಳ್ತಾ ಇದೆಯಾ? ಥೇಯೋಂಗ್ ಕೋಪ ಮಾಡ್ಕೋಬೇಡ. ಜೆ ಕೆ ಎಲ್ಲಿ ಅಂತ ಹೇಳು. ಜಿಮಿನ್ ನೀನಾದರೂ ಹೇಳು. ವೈನ್, ಥೇಯೋಂಗ್ ಹೇಳ್ದಂಗೆ ಜೆ ಕೆನ ನಾವಿಬ್ಬರು ಇವತ್ತು ನೋಡೇ ಇಲ್ಲ. ಮೇ ಬಿ ಅವ್ನು ಕಾಲೇಜಿಗೆ ಬಂದಿಲ್ಲ ಅನಿಸುತ್ತೆ. ಹೌದಾ? ಬಟ್ ನಿಮ್ಮ ಹತ್ರ ಜೆ ಕೆ ಹೇಳಿರ್ತಾನಲ್ವಾ ಕಾಲೇಜಿಗೆ ಬರ್ತಾನೋ ಇಲ್ವೋ ಅಂತ? ಆಗ ಥೇಯೋಂಗ್ ಹಾಂ, ಹಾಗೆಲ್ಲ ಏನೂ ಹೇಳಿಲ್ಲ. ಆ್ಯಂಡ್ ನಾವಿಬ್ಬರು ಜೆ ಕೆ ಜೊತೆ ಮಾತಾಡಲ್ಲ. ಅವನ ಹತ್ರ ಯಾವಾಗಲೂ ಮಾತ್ಬಿಟ್ಟು. ಏನು ಮಾತಾಡಲ್ವಾ? ಏನಕ್ಕೆ? ಏನಾಯಿತು? ವಾ ಸೂಪರ್, ಇದಕ್ಕೆ ಕಾರಣನೇ ನೀನು ತಾಯಿ.
ಜೆ ಕೆಗೇನೋ ನಮ್ಮಿಬ್ಬರ ಜೊತೆ ಫ್ರೆಂಡ್ಶಿಪ್ ಕಟ್ ಮಾಡ್ಕೊಳ್ಳೋದಕ್ಕೆ ಹೇಳ್ದಂತಲ್ಲ ನೀನು. ಅವನೇನು ನಮ್ಮಿಬ್ಬರನ್ನು ದೂರ ಮಾಡಲಿಲ್ಲ, ನಾವೇ ದೂರ ಆದೋ. ಹೌದು, ನಮ್ಮ 3 ಜನ ಫ್ರೆಂಡ್ಶಿಪ್ನ ಬ್ರೇಕ್ ಮಾಡಿಸಿ ಏನು ಸಾಧಿಸ್ಬೇಕು ಅಂದ್ಕೊಂಡೆ ವಯನ್? ಏನು ಸಿಕ್ತು ನಿಂಗಿದ್ರಿಂದ? ಇಲ್ಲ ಥಯಾಂಗ್, ನಾನೇನೂ ಸಾಧಿಸಲಿಲ್ಲ. ನಾನೇ ಜೆ ಕೆ ಪ್ರೀತಿಗೆ ಸೋತೋದೆ. ನಿಮ್ಮಿಬ್ಬರು ಫ್ರೆಂಡ್ಶಿಪ್ನಿಂದ ಜೆ ಕೆ ದೂರ ಉಳ್ಕೊಂಡ್ರೆ ಅವನು ಒಂಟಿ ಆಗ್ತಾನೆ. ಆ ಟೈಮಲ್ಲಿ ನಾನು ಅವನ್ನ ಲವ್ ಮಾಡೋ ಥರ ಆ್ಯಕ್ಟ್ ಮಾಡಿ ಅವನ್ನ ಚೀಟ್ ಮಾಡಬೇಕು ಅಂದ್ಕೊಂಡೆ. ಆದರೆ ನನ್ನ ಉದ್ದೇಶಗಳೆಲ್ಲ ಜೆ ಕೆ ಪ್ರೀತಿ ಮುಂದೆ ಸತ್ತೋಯ್ತು. ಓ ರಿಯಲಿ? ಇದು ನೀ ಹೇಳ್ತಾ ಇರೋದು ನಿಜನಾ ಅಥವಾ ನಮ್ಮ ಮುಂದೆ ಆ್ಯಕ್ಟ್ ಮಾಡ್ತಿದ್ದೀಯ ವಯನ್? ಇಲ್ಲ ಥಯಾಂಗ್, ನಾನು ಎಷ್ಟೇ ಜೆ ಕೆನ ದೂರ ಹೋಗು ಅಂತ ಬೈದರೂ ಅವ್ನು ಮತ್ತೆ ನನ್ನ ಹಿಂದೆನೇ ನಾನೇ ಬೇಕು ಅಂತ ಬರ್ತಾನೆ. ನನಗೋಸ್ಕರ ಕಣ್ಣೀರು ಹಾಕಿದ್ದಾನೆ. ಅವನ ಮೇಲೆ ಹಾಗೆ ಸಾಧಿಸೋದು ತಪ್ಪು ಅಂತ ನನಗೆ ಅರ್ಥ ಆಗಿದೆ. ಇವಾಗ ಜೆ ಕೆ ಮೇಲೆ ಯಾವುದೇ ಥರ ರಿವೆಂಜ್ ತೊಗೋಬೇಕು ಅನ್ನೋ ಕೆಟ್ಟೋ ಹಠ ನನಗಿಲ್ಲ. ಅವ್ನು ನನ್ನಿಂದ ಬಯಸ್ತಿರೋ ಪ್ರೀತಿನ ಜೆ ಕೆಗೆ 100% ನಾನು ಕೊಡಬೇಕು. ಐ ಲವ್ ಜೆ ಕೆ. ಥಯಾಂಗ್, ವಯನ್ ಹೇಳ್ತಾ ಇರೋದನ್ನು ಕೇಳಿದ್ರೆ ಅವಳು ಆ್ಯಕ್ಟ್ ಮಾಡ್ತಿಲ್ಲ ಅನಿಸುತ್ತೆ. ನಿಜನೇ ಹೇಳ್ತಿದ್ದಾಳೆ ಬಿಡು. ಇಲ್ಲ ಜಿಮೇನ್, ಇವಳನ್ನ ನಂಬೋಕ್ಕಾಗಲ್ಲ. ಸಾರಿ ಥಯಾಂಗ್, ನನಗೆ ಗೊತ್ತು ನನ್ನಿಂದ ನಿಮ್ಮಿಬ್ಬರಿಗೂ ಹರ್ಟ್ ಆಗಿದೆ. ಸಾರಿ. ನೀವಿಬ್ಬರು ಯಾವಾಗಲೂ ಜೆ ಕೆ ಜೊತೆಗೆ ಇರಬೇಕು. ನಿಮ್ಮ ಫ್ರೆಂಡ್ಶಿಪ್ನ ನಾನು ಯಾವತ್ತಿಗೂ ಹಾಳು ಮಾಡಬೇಕು ಅಂತ ಬಯಸಲ್ಲ. ಪ್ಲೀಸ್ ನನ್ನ ನಂಬು ಥಯಾಂಗ್. ಸರಿ, ಜೆ ಕೆ ಕಾಲ್ ಮಾಡ್ತೀನಿ ಇರು. ಅವನಿಗೆ ಎಲ್ಲಿದ್ದಾನೆ ಅಂತ ಕೇಳ್ತೀನಿ. ಹಾಂ ಓಕೆ, ಥ್ಯಾಂಕ್ ಯು ಸೋ ಮಚ್ ಥಯಾಂಗ್. ನೆಕ್ಸ್ಟ್ ಟೈಮ್ ಸ್ಕಿಪ್. ಇವಾಗ ಕಿಮ್ಸು ನಿಮ್ಮ ಹತ್ರ ಬಂದು, ವಯನ್, ಸೇಹುನ್ ಲವ್ನ ನೀನು ರಿಜೆಕ್ಟ್ ಮಾಡ್ದಾ? ಹೌದು. ಆದರೆ ಯಾಕೆ ಅಂದರೆ ಒನ್ಸ್ ಬ್ರೇಕಪ್ ಆದರೆ ಆ ಲವ್ ಬ್ರೇಕ್ ಆಗಿದೆ ಅಂತಲೇ ಅರ್ಥ. ಕಾರಣಗಳೇನೇ ಇರಲಿ, ನಾನು ಮತ್ತೆ ಆ ಲವ್ನ ಮುಂದುವರ್ಸಲ್ಲ. ನನಗೆ ನಾನು ಲವ್ ಮಾಡಿದ ಸೇಹುನ್ಗಿಂತ ನನ್ನ ಲವ್ ಮಾಡ್ತಿರೋ ಜೆ ಕೆನೇ ಬೇಕು. ನನ್ನ ಮನಸ್ಸಲ್ಲೂ ಇವಾಗ ಜೆ ಕೆನೇ ಇರೋದು. ಬಟ್ ವಯನ್, ಯಾವಾಗಿಂದ ನೀನು ಜೆ ಕೆನ ಅದು ನಿಂಗೆ ಹೇಳಿ ನಂಗೆ ಅರ್ಥ ಮಾಡ್ಸೋದಕ್ಕಾಗಲ್ಲ ಕಿಮ್ಸು. ನನ್ನ ಮೈಂಡ್ ಇವಾಗ ಸ್ಪಷ್ಟವಾಗಿದೆ. ನನಗೆ ಯಾವುದೇ ಥರ ಕನ್ಫ್ಯೂಷನ್ಸೂ ಇಲ್ಲ. ಐ ಆಮ್ ವೆರಿ ಕ್ಲಿಯರ್. ನನ್ನ ಮನಸ್ಫೂರ್ತಿ ಇವಾಗ ಜೆ ಕೆ ಇದ್ದಾನೆ. ವಯನ್, ಪಾಪ ಸೇಹುನ್ ಅಲ್ಲಿ ಅಳ್ತಾ ಇದ್ದಾನೆ ನಿನಗೋಸ್ಕರ. ಆಗ ಜಿಮಿನ್ ಕಿಮ್ಸು ಕೈನ ಹಿಡಿದು ಸೈಡಿಗೆ ಎಳೆದ್ಬಿಟ್ಟು, ಕಿಮ್ಸು ಇವಾಗ ಏನು ಬೇಕು ನಿನಗೆ? ಅದೇ ವಯನ್ನೇ ಹೇಳ್ತಾನೆ, ಅವಳಿಗೆ ಜೆ ಕೆ ಮೇಲೆ ಮನಸ್ಸಾಗಿದೆ. ಇನ್ನು ಅವಳು ತಲೆ ಕೆಡಿಸ್ಬಿಡ, ಇಲ್ಲಿಂದ ಹೋಗಿ ಸುಮ್ಮನೆ. ಆ್ಯಂಡ್ ಇನ್ನೊಂದು ವಿಷಯ, ನೀನೇನು ಸೇಹುನ್ ಮೇಲೆ ಇಷ್ಟೊಂದು ಕೇರ್ ತೊಗೊತಾ ಇದೆಯಾ? ಅವನು ಪಾಪನಾ? ಅವನು ಅಷ್ಟೊಂದು ಪಾಪ ಅನಿಸಿದ್ರೆ ನೀನೇ ಅವನ್ನ ಲವ್ ಮಾಡು. ಆಗ ಕಿಮ್ಸು ಜಿಮಿಷನ್ನೇ ಫೀಲ್ ಮಾಡಿ ನೋಡ್ತಾ ಇದ್ದಾಳೆ. ಏನು, ನೀನು ಇಷ್ಟೊಂದು ಫೀಲ್ ಆಗ್ತಾ ಇರೋದನ್ನು ನೋಡ್ತಿದ್ರೆ ನಿನಗೆ ಸೇಹುನ್ ಮೇಲೆ ಫೀಲಿಂಗ್ಸ್ ಇದೆ ಅನಿಸುತ್ತೆ? ಹೌದು ಜಿಮಿನ್, ಅದು ನಿನಗೆ ಅರ್ಥ ಆಗ್ತಿದೆ. ಆದರೆ ಸೇಹುನ್ಗೆ ಅರ್ಥ ಆಗಬೇಕಲ್ಲ. ಅವನಿಗೇನಿದ್ರು ವಯನ್ ಮೇಲೆ ತಾನೇ ಮನಸ್ಸಿದೆ. ನನ್ನ ಜಸ್ಟ್ ಫ್ರೆಂಡಾಗಷ್ಟೇ ನೋಡ್ತಾನೆ ಅವನು. ನೀವು ಅವಾಗ ಶಾಕ್ ಆಗಿಬಿಟ್ಟು, ಕಿಮ್ಸು ನೀನೇನು ಹೇಳ್ತಿದ್ಯಾ? ನಿನಗೆ ಸೇಹುನ್ ಮೇಲೆ ಫೀಲಿಂಗ್ಸ್ ಇದೆಯಾ? ಯಾವಾಗಿಂದ? ಅದು ನಂಗೆ ಮುಂಚೆಯಿಂದನೂ ಅವನಂದರೆ ತುಂಬ ಇಷ್ಟ. ಆದರೆ ಅವನು ಪ್ರೀತಿಸಿದ್ದು ನಿನ್ನ. ನಾನು ಹೇಗೆ ನನ್ನ ಲವ್ನ ಅವನ ಹತ್ರ ಹೇಳ್ಕೊಳಕ್ಕಾಗುತ್ತೆ? ವಯನ್, ನಿಂಗೂ ಸೇಹುನ್ಗೂ ಬ್ರೇಕಪ್ ಆದಮೇಲೆ ಸೇಹುನ್ ತುಂಬ ಸ್ಯಾಡಾಗಿರ್ತಿದ್ದ. ಅವಾಗೆಲ್ಲ ನಾನೇ ಅವನ ಜೊತೆಗಿದ್ದಿದ್ದು. ಅವ್ನು ನಿನ್ನ ನೆನಪಿಸ್ಕೊಂಡು ಅಳ್ತಿದ್ದು ನೋಡಿ ನನಗೆ ತುಂಬ ಕಷ್ಟ ಆಗ್ತಿತ್ತು. ಸೇಹುನು ನೀನು ಒಂದಾದರೆ ಸೇಹುನ್ ತುಂಬ ಹ್ಯಾಪಿಯಾಗಿರ್ತಾನೆ. ಅವನ ಹ್ಯಾಪಿನೆಸ್ಸೇ ನನಗೆ ಮುಖ್ಯ ಅಂದ್ಕೊತಾ ಇದ್ದೀನಿ. ಅದಕ್ಕೆ ನೀವಿಬ್ಬರು ಮತ್ತೆ ಹೊಂದಾಗಬೇಕು ವಯನ್. ಅಯ್ಯೋ ತಡ್ಡಿ ಕಣೆ ನೀನು ಹೋಗಿ ಅವನನ್ನು ಸಮಾಧಾನ ಮಾಡು. ನನ್ನ ಸಮಯ ನೋಡಿ ನಿನ್ನ ಲವ್ನ ಸೇಹುನ್ ಹತ್ರ ಹೇಳ್ಕೊ. ಅವನಿಗೆ ಶಾಕಿಂಗ್ ಅನಿಸಿದ್ರು ಹೋಗ್ತಾ ನಿನ್ನ ಪ್ರೀತಿನ ಅರ್ಥ ಮಾಡ್ಕೋತಾನೆ. ನಾನಿವಾಗಿರೋ ಮನಸ್ಥಿತಿಲಿ ಸೇಹುನ್ ಜೊತೆ ಮತ್ತೆ ಒಂದಾಗೋದು ಅದು ಸಾಧ್ಯನೇ ಇಲ್ಲ. ಯಾಕಂದರೆ ನನ್ನಲ್ಲಿ ಅವನ ಮೇಲೆ ಫೀಲಿಂಗ್ಸ್ಗಳೇ ಉಳಿದಿಲ್ಲ. ಅವನ ಮೇಲೆ ಫೀಲಿಂಗ್ಸೇ ಇಲ್ಲ ಅಂದಮೇಲೆ ನಾನು ಹೇಗೆ ಮತ್ತೆ ಅವನನ್ನು ಲವ್ ಮಾಡೋಕ್ಕಾಗುತ್ತೆ? ನೀನೇ ಹೇಳು ಕಿಮ್ಸು. ಹಾಂ, ನನಗೆ ಅರ್ಥ ಆಗ್ತಿದೆ ವಯನ್. ನಾನು ನೀನು ಹೇಳ್ದಂಗೆ ಮಾಡ್ತೀನಿ. ನಾನು ಲವ್ ಆ್ಯಂಡ್ ಕೇರ್ನಿಂದ ಸೇಹುನ್ ಮನಸ್ಥಿತಿನ ಬದಲಾಯಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಗುಡ್ ಡಿಸಿಷನ್. ನೆಕ್ಸ್ಟ್ ಟೈಮ್ ಸ್ಕಿಪ್. ಇವಾಗ ನೀವು ಥಯಾಂಗ್ ಆ್ಯಂಡ್ ಜಿಮಿಷಿ 3 ಜನ ಜೆ ಕೆ ಇರೋ ಬಾರಿಗೆ ಬರ್ತೀರಾ. ಆ್ಯಕ್ಚುಲಿ ಥಯಾಂಗ್ ಜೆ ಕೆಗೆ ಅವಾಗಲೇ ಕಾಲ್ ಮಾಡಿದಾಗ ಜೆ ಕೆ ಕಾಲ್ ಅಟೆಂಡ್ ಮಾಡಿರಲ್ಲ. ಅವರು ಚೆನ್ನಾಗಿ ಕುಡಿದು ಟೇಬಲ್ ಮೇಲೆ ಮಲ್ಕೊಂಡಿರ್ತಾರೆ. ಜೆ ಕೆ ಫೋನ್ ರಿಂಗ್ ಆಗ್ತಿರೋದನ್ನ ನೋಡಿ ಅಲ್ಲಿ ಬಾರ್ ಸಪ್ಲೇಯರ್ ಇರ್ತಾರಲ್ವ, ಅದರಲ್ಲೊಬ್ಬರು ಕಾಲ್ ಅಟೆಂಡ್ ಮಾಡಿಬಿಟ್ಟು ಜೆ ಕೆ ಇಲ್ಲೇ ಇದ್ದಾರೆ, ಬಟ್ ಚೆನ್ನಾಗಿ ಕುಡಿದು ಮಲ್ಕೊಂಡಿದ್ದಾರೆ ಟೇಬಲ್ ಮೇಲೆ ಅಂತ ಹೇಳಿರ್ತಾರೆ. ಸೊ ಅವ್ರು ಹಂಗೆ ಹೇಳಾದ್ಮೇಲೆ ನೀವು 3 ಜನ ಇವಾಗ ಬಾರಿಗೆ ಬಂದಿರ್ತೀರಾ. ಜೆ ಕೆ, ಹೆಜಕೆ ಎದ್ದಳೋ ಮೇಲೆ, ಬೆಳಗ್ಗೆನೇ ಬಾರಿಗೆ ಬಂದಿದ್ಯಾ ಕಾಲೇಜಿಗೆ ಬರೋದು ಬಿಟ್ಟು? ಎದ್ದೇಳು, ಎದ್ದು ಬಾ, ಇಲ್ಲಿಂದ ಆಚೆ ಹೋಗೋಣ. ಯಾರದು? ಓಹ್ ಥಯಾಂಗ, ನೀನೇನೋ ಇಲ್ಲಿ ನನ್ನ ಜೊತೆ ಮಾತು ತಾನೇ ನೀನು? ಏನಕ್ಕೆ ಮಾತಾಡ್ತಾ ಇದೀಯ ಇವಾಗ? ಇಲ್ಲಿಗೆ ಯಾಕೆ ಬಂದೆ? ಎಲ್ಲಿ ಜಿಮಿಷಿ? ಜೆ ಕೆ, ಏನೋ ನಿನ್ನ ಕತೆ? ಯಾಕೆ ಹಿಂಗೆ ಕುಟ್ಕೊಂಡು ಕೂತಿದ್ಯಾ ಇಲ್ಲಿ? ಓ ಜಿಮಿಷಿ, ನೀನು ಇಲ್ಲೇ ಇದೆಯಾ? ಇದೇನಪ್ಪ ನೀನು ನನ್ನ ಜೊತೆ ಮಾತಾಡ್ತಿದ್ಯಾ?
ನೀವಿಬ್ಬರು ಹುಷಾರಾಗಿದ್ದೀರ ತಾನೆ? ಇವಾಗ ಏನಕ್ಕೆ ಇಲ್ಲಿಗೆ ಬಂದ್ರಿ? ಜಂಕುಕ ಬದುಕಿದಾನ ಇಲ್ಲ ಹೋಗ್ಬಿಟ್ನಾ ಅಂತ ನೋಡೋದಕ್ಕೆ ಬಂದ್ರಾ? ಆಗ ನೀವು ಜೇಕೆ ಸ್ಟಾಪ್ ಇಟ್. ಇವಾಗ ಏನಕ್ಕೆ ಇಲ್ಲಿ ಕುತ್ಕೊಂಡು ಹಿಂಗೆ ಬಿದ್ದಿದ್ಯಾ? ನಿಂಗೆ ಜ್ವರ ಇದೆ ಅನ್ನೋದೇ ಮರ್ತೋಯ್ತಾ? ಹೆಲ್ತ್ ಸರಿ ಇಲ್ದಿರೋ ಟೈಮಲ್ಲಿ ಹೀಗೆ ಡ್ರಿಂಕ್ಸ್ ಮಾಡೋದು ತಪ್ಪು. ಎದ್ದೇಳು ಮೇಲೆ. ಆಗ ಜೇಕೆ ನಿಮ್ಮ ವಾಯ್ಸ್ ಕೇಳಿಸ್ಕೊಂಡು ಸ್ಲೋ ಆಗಿ ಕತ್ತೆತ್ತಿ ನಿಮ್ಮ ಫೇಸ್ ನೋಡ್ತಾರೆ. ಹಲೋ ಮೇಡಮ್, ಗುಡ್ ಮಾರ್ನಿಂಗ್. ನೀವೇನೋ ನಾನು ಹುಡ್ಕೊಂಡು ಈ ಬಾರಿಗೆ ಬಂದಿದ್ದೀರಾ, ಅದು ಟೇಜಿ ಮಿಶಿ ಜೊತೆ. ಇವತ್ತೇನಾದರೂ ಪ್ರಳಯ ಆಗ್ಬೋದಾ? ನಿಮ್ಮ ಬಾಯ್ ಫ್ರೆಂಡ್ನ ತಪ್ಕೊಂಡು ನಿಂತ್ಕೊಳ್ಳೋದು ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ರಿ ಮೇಡಮ್? ಹೋಗಿ ಹೋಗಿ, ಪಾಪ ನಿನ್ನ ಸೇಹು ನಿಂಗೋಸ್ಕರ ವೆಡ್ಡಿಂಗ್ ರಿಂಗ್ ಹಿಡ್ಕೊಂಡು ಕಾಯ್ತಾ ನಿಂತಿರ್ತಾನೆ. ಬೇಗ ಹೋಗಿ ಇಲ್ಲಿಂದ. ಕುಡಿದು ಕೋತಿ ಥರ ಮಾತಾಡ್ತೀಯಾ? ಏನು ನಾನು ಅವನು ತಪ್ಕೊಂಡು ನಿಂತಿದ್ವಾ? ಓ ಹಾಗಿದ್ರೆ ನೀನು ಕಾಲೇಜಿಗೆ ಬಂದು ನಾನು ಸೇಹನ್ ಒಟ್ಟಿಗೆ ಇದ್ದದ್ದು ನೋಡ್ದಾ? ಹಾಂ ನೋಡಿದೆ. ವಯನ್, ನೆನ್ನೆ ಅಷ್ಟೇ ನಿನ್ನ ಮಧ್ಯೆ ಎಂಥ ರೊಮ್ಯಾಂಟಿಕ್ ಮೂಮೆಂಟ್ಸ್ ಎಲ್ಲ ಕ್ರಿಯೇಟ್ ಆಗಿತ್ತು. ನಾನು ನಿನ್ನ ಲಿಪ್ ಲಾಕ್ ಮಾಡಿದೆ, ನೀನು ನನ್ನ ಕೇರ್ ಮಾಡಿಕೊಂಡೆ. ಅದೆಲ್ಲ ಮರ್ತೋಯ್ತಲ್ವ ನಿಂಗೆ? ಆ ಸೇಹನ್ ಮತ್ತೆ ಬಂದ ತಕ್ಷಣ ಅವನ ಹತ್ರ ಹೋಗ್ತೀಯಾ? ಹೇಯ್, ಯಾಕೆ ಮತ್ತೆ ಮತ್ತೆ ಹೊಡಿತೀಯಾ? ಬರೀ ಹೊಡೆಯೋದಲ್ಲ, ಚಚ್ಚಿ ಬಿಸಾಕಬೇಕು ನಿನ್ನ. ಸೇಹುನ್ ನಾನು ಒಟ್ಟಿಗೆ ನಿಂತಿದ್ದನ್ನು ನೋಡಿದೆ ಸರಿ, ಬಟ್ ನಾನೇನಾದರೂ ಸೇಹುನ್ನ ಹಗ್ ಮಾಡ್ಕೊಂಡು ನಿಂತಿದ್ದ ಅಂತ ಸರಿಯಾಗಿ ಕಂಡ್ಬಿಟ್ಟು ನೋಡಿದ್ಯಾ? ಅವನೇ ನನ್ನನ್ನು ಹಗ್ ಮಾಡ್ಕೊಂಡು ನಿಂತಿದ್ದಿದ್ದು, ನಾನಲ್ಲ ಅಂತ. ಇವತ್ತು ಕಾಲೇಜಲ್ಲಿ ಏನೇನು ನಡೀತೋ ಅದೆಲ್ಲ ಕಾನ್ವರ್ಸೇಷನ್ನು ಒಂದು ಬಿಡದೆ ಎಕ್ಸ್ಪ್ಲೈನ್ ಮಾಡಿ ಜೇಕೆ ಹೇಳ್ತೀರಾ. ಇವಾಗ ಜೇಕೆಗೆ ಸಖತ್ ಖುಷಿ ಆಗ್ತಿದೆ. ಅದೇ ಎಕ್ಸೈಟ್ಮೆಂಟಲ್ಲಿ ಫಯನ್, ಹಾಗಿದ್ರೆ ನಿನ್ನ ಮನಸ್ಸಲ್ಲಿ ನಾನಿದ್ದೀನಾ? ನನಗೆ ಗೊತ್ತಿತ್ತು ಕಣೆ, ಹೇಳ್ದೆ ಸುಮ್ಮನೆ ಡವ್ ಮಾಡ್ತಿದ್ದೆ ನೀನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಫೈನಲಿ ನನ್ನ ಲವ್ ನಿಂಗೆ ಅರ್ಥ ಆಯ್ತಲ್ಲ. ಥ್ಯಾಂಕ್ ಗಾಡ್, ಐ ಲವ್ ಯು ಸೋ ಮಚ್ ಫಯನ್ ಅಂತ ಜೇಕೆ ಒಂದು ಕ್ಷಣನೂ ವೇಸ್ಟ್ ಮಾಡಿದೆ ನಿಮ್ಮ ಲಿಪ್ಸಲ್ಲಿ ಕಿಸ್ ಮಾಡ್ತಾರೆ. ಆಗ್ಟೇನು ಜಿಮಿಷನು? ಹಾಂ, ಇನ್ಮೇಲೆ ನಮ್ಮ ಜೇಕೆ ನಡೆಯೋಕ್ಕಾಗಲ್ಲ. ಇಷ್ಟೊತ್ತು ರೋಗ ಬಂದಿರೋ ಕೋಳಿ ಥರ ಇದ್ದೋನು ಇವಾಗ ನೋಡು ಹಕ್ಕಿಗೆ ರೆಕ್ಕೆ ಬಂದಂಗೆ ಎಷ್ಟು ಖುಷಿ ಪಡ್ತಾ ಇದ್ದಾನೆ ಅಂದ್ಕೊಂಡು. ಹೆಜಕ್ಕೆ ಸಾಕು ಬಿಡು, ಎಲ್ಲರೂ ನಿಮ್ಮಿಬ್ಬರನ್ನೇ ನೋಡ್ತಾ ಇದ್ದಾರೆ. ನಿಮ್ಮ ರೊಮ್ಯಾನ್ಸ್ ಏನಿದ್ರು ಈ ಬಾರ್ ಬಿಟ್ಟು ಆಚೆ ಹೋಗಿ ಮಾಡ್ಕೊಳ್ಳಿ. ಇವಾಗ ಬನ್ನಿ ಇಲ್ಲಿಂದ ಮೊದಲು ಹೋಗೋಣ. ನೆಕ್ಸ್ಟ್ ಟೈಮ್ ಸ್ಕಿಪ್. ಹೀಗೆ ಡೇಸಸ್ಗಳು ಪಾಸ್ ಆಗ್ತಿದೆ. ನಿಮ್ಮ ಆ್ಯಂಡ್ ಜೇಕೆ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬಂದು ನಿಮ್ಮ ಲವ್ ಇನ್ನೂ ಡೀಪ್ ಆಗ್ತಿದೆ. ಜೇಕೆಗಂತೂ ನಿಮ್ಮನ್ನ ಒಂದಿನ ನೋಡದೆ ಇರೋದಕ್ಕೆ ಆಗಲ್ಲ. ಆ್ಯಂಡ್ ಸೇಮ್ ನಿಮಗೂ ಹಾಗೇನೆ. ನಮ್ಮ ತಯಾಂಗ್, ಜಿಮಿನ್, ಜೇಕೆ ಆ್ಯಂಡ್ ನೀವು 4 ಜನ ತುಂಬ ಕ್ಲೋಸ್ ಆಗಿದ್ದೀರಾ. ನೆಕ್ಸ್ಟ್ ನೀವು 4 ಜನನೂ ಸೇರಿ ಎಲ್ಲಾದರೂ ಹೊರಗಡೆ ಔಟಿಂಗ್ ಅಂತ ಹೋದರೆ ಹೋಗಿದ್ದ ಪ್ಲೇಸ್ನಲ್ಲಿ ವೈಬ್ನ ಎಂಜಾಯ್ ಮಾಡೋದನ್ನು ಬಿಟ್ಟು ನೀವು ಒಂದು ಜೇಕೆನೂ ಬರೀ ರೊಮ್ಯಾನ್ಸ್ ಮಾಡ್ತಾ ಇರ್ತೀರಾ. ನಿಮ್ಮಿಬ್ಬರು ರೊಮ್ಯಾನ್ಸ್ನ ನೋಡೋಕ್ಕಾಗದೆ ನಮ್ಮ ಜಿಮಿಷಿನೂ ಟೇನು ಹಾಂ ಇವರಿಬ್ಬರು ಜೊತೆಗೆ ಯಾಕಾದರೂ ಹೊರಗಡೆ ಬಂದವು. ಯಾವಾಗ ನೋಡಿದ್ರು ಎಲ್ಲಿಗೆ ಹೋದರೂ ಇವರಿಬ್ಬರು ರೊಮ್ಯಾಂಟಿಕ್ ಬಿಟ್ಟಿ ಶೋಗಳನ್ನ ನೋಡಿ ನೋಡಿ ಸಾಕಾಗಿ ಹೋಗ್ತಿದೆ ನಮಗಂತೂ ಅನ್ಕೋತಾ ಇರ್ತಾರೆ. ಯಾಕಂದರೆ ಜೇಕೆ ಅಷ್ಟು ಕೀಟ್ಲೆ, ಅವ್ರ ಕೈ ಸುಮ್ಮನೆ ಇರೋದೇ ಇಲ್ಲ. ಫಸ್ಟ್ ಅವರೇ ಸ್ಟಾರ್ಟ್ ಮಾಡೋದು, ನೆಕ್ಸ್ಟ್ ನೀವು ಅವ್ರ ಜೊತೆ ಹಾಗೆ ಕೋಪ್ರೇಟ್ ಮಾಡ್ತೀರಾ. ಇನ್ನೊಂದು ಸೈಡ್ ನೋಡಿದರೆ ಸೇಹುನ್ ಆ್ಯಂಡ್ ಕಿಮ್ಸು ಅವರಿಬ್ಬರು ಹೇಗೋ ಹಂಗೂ ಹಿಂಗೂ ಕಮಿಟ್ ಆಗಿಬಿಡ್ತಾರೆ. ಪಾಪ ಇಲ್ಲಿ ಸಿಂಗಲ್ ಆಗಿರೋದು ಅಂದರೆ ನಮ್ಮ ತಯಾಂಗ್ ಆ್ಯಂಡ್ ಜಿಮಿನ್ ಅವರಿಬ್ಬರೇ. ಯಾರಿಗೆಲ್ಲ ಆಸೆ ಇದೆ ನಮ್ಮ ಜಿಮಿನ್ ಆ್ಯಂಡ್ ತಯಾಂಗ್ ಜೊತೆ ಕಮಿಟ್ ಆಗೋಕ್ಕೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಬ್ಯಾಕ್ ಟು ಸ್ಟೋರಿ. ನೆಕ್ಸ್ಟ್ ಕೆಲವು ತಿಂಗಳುಗಳು ಕಳೆದು ನಿಮಗೂ 5th ಸೆಮಿಸ್ಟರ್ ಎಕ್ಸಾಮ್ ಹತ್ತಿರ ಬರ್ತಿದೆ. ಸೊ ನೀವು ಚೆನ್ನಾಗಿ ಸ್ಟಡಿ ಮಾಡ್ತಿರ್ತೀರ ಲೈಬ್ರರಿಲಿ. ಆಗ ಜೂಲಿ, ಫಯನ್ ಕೊನೆಗೂ ನಾನು ಜೇಕೆ ನನ್ನಿಂದ ಕಿತ್ಕೊಂಡೆ ಅಲ್ವಾ, ನೀನು ಸುಮ್ಮನೆ ಬಿಡಲ್ಲ ಕಣೆ. ನಾನು ನೋಡ್ತಾನೆ ಇದ್ದೀನಿ ಕಾಲೇಜಲ್ಲಿ ನಿಮ್ಮಿಬ್ರದ್ದು ತುಂಬ ಓವರ್ ಆಗ್ತಿದೆ. ಅವ್ನು ನೋಡಿದರೆ ಯಾವಾಗಲೂ ನಿನ್ನ ಹಿಂದೆನೇ ನಾಯಿ ಥರ ಸುತ್ತಿರ್ತಾನೆ, ನನ್ನ ಕಡೆ ಒಂದು ಲುಕ್ಕು ಕೊಡಲ್ಲ. ಈ ಬ್ಯೂಟಿನ ಇಟ್ಕೊಂಡೆ ತಾನೆ ನನ್ನ ಜೇಕೆನ ನಿನ್ನ ತೊಲೆಗೆ ಬೀಳಿಸ್ಕೊಂಡೆ. ನಿನ್ನ ಮುಖನ ಇವಾಗ ಏನು ಮಾಡ್ತೀನಿ ನೋಡೆ ಅಂತ ಜೂಲಿ ಅವಳ ಬ್ಯಾಗಿಂದ ಒಂದು ಆ್ಯಸಿಡ್ ಬಾಟಲ್ನ ತೆಗೆದು ನಿಮ್ಮ ಫೇಸಿಗೆ ನೇರ ಎರಚ್ತಾಳೆ. ನೀವು ಬುಕ್ ಓದ್ತಿರ್ತೀರಲ್ವಾ, ಸೊ ಆ ಬುಕ್ನ ನಿಮ್ಮ ಫೇಸಿಗೆ ಅಡ್ಡ ಹಿಡಿತೀರಾ. ಆ ಆ್ಯಸಿಡ್ ಎಲ್ಲ ಬುಕ್ ಮೇಲೆ ಬಿದ್ದು ನಿಮ್ಮ ರೈಟ್ ಹ್ಯಾಂಡ್ ಮೇಲೆ ಸ್ವಲ್ಪ ಬೀಳುತ್ತೆ. ನೀವು ಜೋರಾಗಿ ಕಿರ್ಚ್ತೀರಾ. ಅಮ್ಮ ನನ್ನ ಕೈ ಹುರಿತಿದೆ. ಜೂಲಿ, ನಿಂಗೇನಾದರೂ ಹುಚ್ಚಿಡ್ದಿದ್ಯಾ? ಯಾಕೆ ಹೇಗೆ ಮಾಡಿದೆ? ಯಾಕಾ? ಜೇಕೆಗೋಸ್ಕರ. ಜೇಕೆ ನನ್ನವನು. ಛೇ, ಜಸ್ಟ್ ಮಿಸ್. ನಿನ್ನ ಫೇಸಿಗೆ ಬೀಳಬೇಕಾಗಿದ್ದು ನಿನ್ನ ಕೈ ಮೇಲೆ ಬಿತ್ತಾ? ಮೆನ್ ಎಲ್ಲಿದೆಯಾ? ನಾನು ಇಲ್ಲೇ ಇದ್ದೀನಿ ಜೋಲಿ, ಹೇಳು ಏನು ಮಾಡಬೇಕು? ಇವಳು ಲಾಸ್ಟ್ ಟೈಮ್ ನಿನ್ನಿಂದ ಮಿಸ್ ಆದ್ಲಲ್ವಾ, ಆದರೆ ಇವತ್ತು ಮಿಸ್ ಆಗಬಾರ್ದು. ಜೂಲಿ, ಅವತ್ತು ನಾನು ಮಿಸ್ ಮಾಡ್ತಿರ್ಲಿಲ್ಲ, ಆದರೆ ತಯಾಂಗ್ ಬಂದು ಇವಳನ್ನ ಸೇವ್ ಮಾಡಿಬಿಟ್ಟ. ಇಲ್ಲ ಅಂದಿದ್ದಿದ್ರೆ ಅವತ್ತೇ ಇವಳನ್ನ ಚೆನ್ನಾಗಿ ಬೇಟೆ ಆಡ್ತಿದ್ದೆ. ಡೋಂಟ್ ವರಿ ಮೆನ್, ಇವಾಗ ಸರಿಯಾಗಿ ಸಿಕ್ಕಿದ್ದಾಳಲ್ವಾ, ಎಂಜಾಯ್ ಮಾಡು. ಇವಳು ಕಿರ್ಚೋ ಸೌಂಡು ಇಡೀ ಕಾಲೇಜಿಗೆ ಕೇಳಿಸ್ಬೇಕು, ಅದರಲ್ಲೂ ಜೇಕೆಗೆ. ಆಯಿತು ಜೂಲಿ, ನೀನು ಹೇಳ್ದಂಗೆ ಮಾಡ್ತೀನಿ. ಆಗ ಜೂಲಿ ಆ ಲೈಬ್ರರಿ ಒಳಗಡೆ ಇರ್ತಾರಲ್ವ ಕೆಲವು ಸ್ಟೂಡೆಂಟ್ಸ್ಗಳು, ಅವ್ರನ್ನೆಲ್ಲ ಇವಾಗ ನೀವೆಲ್ಲ ಆಚೆ ಹೋಗಲಿಲ್ಲ ಅಂದರೆ ನಿಮ್ಮ ಮುಖಗಳಿಗೆಲ್ಲ ಆ್ಯಸಿಡ್ ಹಾಕ್ಬಿಡ್ತೀನಿ ಅಂತ ಅವ್ರನ್ನೆಲ್ಲ ಎದುರಿಸಿ ಆಚೆ ಕಳಿಸ್ತಾಳೆ. ಆಗ ಲೈಬ್ರರಿಯನ್ ಸರ್, ಜೂಲಿ ನೀನು ಒಂದು ಹೆಣ್ಣಾಗಿ ಇದ್ಕೊಂಡು ಹೀಗೆ ಇನ್ನೊಂದು ಹೆಣ್ಣಿನ ಜೊತೆ ಇಷ್ಟು ಬ್ಯಾಡಾಗಿ ಬಿಹೇವ್ ಮಾಡ್ತಿದ್ಯಲ್ಲ, ಸರಿನಾ ಇದು? ನಾಚಿಕೆ ಆಗಲ್ಲ ನಿನಗೆ?
ಆ ಹುಡುಗಿನ ಬಿಡು. ಸರ್, ನಿಮ್ಮ ಕೆಲಸ ಎಷ್ಟಿದೆಯೋ ಅದು ನೋಡ್ಕೊಳ್ಳಿ. ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವಾಗ ನೀವು ಆಚೆ ಹೋಗ್ತಿರೋ ಇಲ್ಲ ಇಲ್ಲೇ ಇರ್ತಿರೋ? ಜೂಲಿ, ಸರ್ ಇಲ್ಲೇ ಇರಲಿ ಬಿಡು. ಇವಾಗ ಇಲ್ಲಿ ನಡೆಯೋ ಸೀನ್ನ ಸರ್ರೇ ಅವ್ರ ಫೋನಿಂದ ವಿಡಿಯೋ ರೆಕಾರ್ಡ್ ಮಾಡಲಿ. ಹಂಗಂತೀಯ ಮೆನ್? ನೀನು ಹೇಳೋದು ಸರಿಯಾಗಿದೆ, ನೀ ಹೇಳ್ದಂಗೆ ಆಗಲಿ. ಇವಾಗ ಶುರು ಹಚ್ಕೊ. ಸರ್, ನಿಮ್ಮ ಫೋನ್ನ ತೆಗೀರಿ ಸರ್, ರೆಕಾರ್ಡ್ ಮಾಡಿ. ನೆಕ್ಸ್ಟ್ ಮಿನ್ ನಿಮ್ಮ ಹತ್ತತ್ರ ತುಂಬ ಕ್ಲೋಸಾಗಿ ಬರ್ತಿದ್ದಂಗೆ ಹಿಂದೆಯಿಂದ ಒಂದು ದೊಡ್ಡ ಬುಕ್ ಮಿನ್ ತೆಲ್ಲಗೆ ಹಿಟ್ಟಾಗದೆ. ಯಾರದು ಅಂತ ಹಿಂದೆ ತಿರುಗಿ ನೋಡಿದರೆ ನಮ್ಮ JK, ಜಿಮಿನ್ ಆ್ಯಂಡ್ ಥಯಾಂಗ್ ಅವ್ರ 3 ಜನ ತ್ರಿಮೂರ್ತಿಗಳು ಫುಲ್ಲು ಸಿಟ್ಟಲ್ಲೇ ಮಿನ್ನ ನೋಡ್ತಾ ಗುರಾಯಿಸ್ಕೊಂಡೇ ನಿಂತಿದ್ದಾರೆ. ಲೈಬ್ರರಿಯಿಂದ ಕೆಲವು ಸ್ಟೂಡೆಂಟ್ಸ್ಗಳು ಆಚೆ ಹೋಗಿರ್ತಾರಲ್ವ, ಅದರಲ್ಲೊಂದು ಹುಡುಗಿ ಫಾಸ್ಟಾಗಿ ಓಡೋಗಿ JKಗೆ ವಿಷಯ ತಿಳಿಸಿರುತ್ತೆ. ಸೊ JK ನಮ್ಮ ಟೇನು ಜಿಮಿಷನ್ನು ಕರ್ಕೊಂಡು ನಿಮ್ಮನ್ನ ಸೇವ್ ಮಾಡೋದಕ್ಕಂತ ನೇರ ಲೈಬ್ರರಿಗೆ ಬಂದಿರ್ತಾರೆ. ಓಕೆನಾ? ಇವಾಗ ಮುಂದೆ ಏನು ನಡೆಯುತ್ತೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಎಸ್, ಅವ್ರು 3 ಜನ ಸೇರಿಕೊಂಡು ಮಿನ್ಗೆ ಚೆನ್ನಾಗಿ ಹೊಡಿತಾರೆ. ನಮ್ಮ JK ಅಂತೂ ಫುಲ್ಲು ಸಿಟ್ಟಲ್ಲಿ ಜೂಲಿಗೆ ಕಂಟಿನ್ಯೂಸ್ ಆಗಿ ಸ್ಲ್ಯಾಪ್ ಮಾಡಿ, ಇದ್ದೇ ಕೊನೆ, ಇನ್ನೊಂದು ಸಲ ಏನಾದರೂ ನಾನು ವಯನ್ ತಂಟೆಗೆ ಬಂದೆ ಅವತ್ತೇ ನಿನ್ನ ಕೊನೆ ದಿನ, ಈ ಪ್ರಪಂಚನೇ ಬಿಟ್ಟು ಆಚೆ ಕಳಿಸ್ಬಿಡ್ತೀನಿ, ಹುಷಾರ್ ಅಂದ್ಬಿಟ್ಟು ನಿಮ್ಮನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ನಿಮ್ಮ ಕೈಗೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ನೆಕ್ಸ್ಟ್ ನಿಮ್ಮ ಅಣ್ಣ ಅಂಡ್ ನಿಮ್ಮ ಅದಕ್ಕೆ ನಮ್ಮ JKನೇ ನಿಮ್ಮ ಫೋನಿಂದ ಕಾಲ್ ಮಾಡಿ ಹಾಸ್ಪಿಟಲಿಗೆ ಬಂದು ನಿಮ್ಮನ್ನ ನೋಡೋದಕ್ಕೆ ಹೇಳ್ತಾರೆ. ವಯನ್, ಇದೆಲ್ಲ ಹೇಗಾಯಿತು? ಯಾರಿಗೆ ನಿನ್ನ ಕೈ ಮೇಲೆ ಆ್ಯಸಿಡ್ ಹಾಕಿದ್ದು? ಅಣ್ಣ, ಜೂಲಿ ಅನ್ನೋ ಹುಡುಗಿ ನನ್ನ ಮೇಲಿರೋ ಜಲಸ್ಸಿಂದ ಹೀಗೆ ಮಾಡಿಬಿಟ್ಲು. ಏನು, ಜಲಸ್ನಿಂದನಾ? ಅವಳಿಗೆ ಯಾಕೆ ನಿನ್ನ ಮೇಲೆ ಜಲಸ್ಸು? ಅದು ನನ್ನ ಬಾಯ್ ಫ್ರೆಂಡ್ ಮೇಲೆ ಅವಳಿಗೊಂದು ಕಣ್ಣು, ಅದಕ್ಕೆ. ವಯನ್, ಯಾರು ನಿನ್ನ ಬಾಯ್ ಫ್ರೆಂಡ್? ಅದು ನಾನೇ ಬ್ರೋ. ಆವಾಗಲೇ ನಿಮಗೆ ಕಾಲ್ ಮಾಡಿದ್ದು ನಾನೇ, JK, ಜಿಯಾನ್ ಜಂಕುಕ್. ಹೇ ಯೂ ವಯನ್, ಈ ಪೊರ್ಕಿ ನಿನಗೆ ಬಾಯ್ ಫ್ರೆಂಡಾ? ಅವತ್ತು ನಮ್ಮ ಮನೆ ಹತ್ರ ಬಂದು, ಅಣ್ಣ ಅದೆಲ್ಲ ಬಿಡು, ಅದು ಮುಗ್ದೋಗಿದ್ದ ಕತೆ, ನಾನು JKನ ಲವ್ ಮಾಡ್ತಾಯಿದ್ದೀನಿ, ನಾನು ಇವನನ್ನೇ ಮದುವೆ ಆಗೋದು. ಓ, ಇದಕ್ಕೇನಾ ಮಿಸ್ಟರ್ ಲೀ ಅವ್ರ ಮ್ಯಾರೇಜ್ ಪ್ರಪೋಸಲ್ನ ನೀನು ರಿಜೆಕ್ಟ್ ಮಾಡಿದ್ದು? ನಾನು ಯಾರನ್ನೂ ಲವ್ವೇ ಮಾಡಿಲ್ಲ, ನನಗೆ ಯಾರೋ ಬಾಯ್ ಫ್ರೆಂಡ್ ಇಲ್ಲ ಅಂತ ಸುಳ್ಳು ಹೇಳ್ಬಿಟ್ಟು ಇವಾಗ ಬಾಯ್ ಫ್ರೆಂಡ್ ಇದ್ದಾನಂತೆ, ಬಾಯ್ ಫ್ರೆಂಡ್. ಛೇ, ಏನೋ ಮಾಡ್ಕೋವಯನ್, ನನಗಂತೂ ಈ ವ್ಯಕ್ತಿ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಆವಾಗ ನಿಮ್ಮ ಅದಕ್ಕೆ ಇವನಾ? ನನಗಂತೂ ಇಷ್ಟ ಆದ್ರಪ್ಪ, ನಮ್ಮ ವಯನ್ಗೂ JKಗೂ ಒಳ್ಳೆ ಜೋಡಿ ಅಂತ ನಗ್ತಾರೆ. ನಿಮ್ಮಣ್ಣ ನಿಮ್ಮ ಅದಕ್ಕೆ ಕಡೆ ನೋಡಿ ಗುರಾಯಿಸ್ಕೊಂಡೇ ನೋಡ್ತಿರ್ತಾರೆ ಅವ್ರನ್ನ. ಬಟ್ ನೀವು ಒಂದು JKನೋ ಸ್ಮೈಲ್ ಮಾಡ್ತಿದ್ದೀರಾ. ಓಕೆ, ಹ್ಯಾಪಿ ಎಂಡಿಂಗ್. ಮುಂದೆ ಏನೇನು JKಗೂ ನಿಮಗೂ ಮ್ಯಾರೇಜ್ ಆಗೋದಂತೂ ಪಕ್ಕ ಮಿಸ್ಸೇ ಇಲ್ಲ. ಮುಂದಕ್ಕೆ ಹೇಗೆ ಏನು ಅನ್ನೋದನ್ನು ನೀವೇ ನಿಮ್ಮ ಲೈಫ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕೊನೆಯದಾಗಿ ನಾನು ಇಷ್ಟು ದಿನವರೆಗೂ ಏನೂ ವಿಡಿಯೋ ಮಾಡಲಿಲ್ಲ ಅನ್ನೋ ರೀಸನ್ನ ಹೇಳ್ಬಿಡ್ತೀನಿ. ಏನಂದರೆ ನನ್ನ ಫೋನ್ ಸಡನ್ಲಿ ಶಟ್ ಡೌನ್ ಆಗಿಬಿಟ್ಟಿತ್ತು. ಅಂದರೆ ನಾನು ಯೂಸ್ ಮಾಡ್ತಿದ್ದಂಗೆ ಇದ್ದಕ್ಕಿದ್ದಂಗೆ ಅದು ಆಫ್ ಆಗೋಗ್ತು. ನಾನು ಎಷ್ಟೇ ಅದನ್ನು ಸ್ವಿಚ್ ಆನ್ ಮಾಡೋದಕ್ಕೆ ನೋಡಿದ್ರು ಅದು ಆಗಲಿಲ್ಲ. ಅದಾದಮೇಲೆ ನೆಕ್ಸ್ಟು ನಾನು ಫೋನ್ನ ತೊಗೊಂಡು ಫೋನ್ ರಿಪೇರಿ ಮಾಡೋ ಅಂಗಡಿಗೆ ತೊಗೊಂಡೋಗಿ ಕೊಟ್ಟೆ. ಅವ್ರು ನೋಡಿದ್ರೆ 2 ಡೇಸಲ್ಲಿ ಆಗುತ್ತೆ ಅಂತ ಹೇಳಿಸ್ಕೊಂಡ್ರು. ಅದಾದಮೇಲೆ ಅವ್ರು ಏನು ಮಾಡಿದ್ರು ಅಂತ ಗೊತ್ತಿಲ್ಲ, ಏನೋ ಮಾಡೋಕ್ಕೋಗಿ ಅವರೇ ಏನೋ ಒಂದು ಮಾಡಿ ಕೊಟ್ಟಿದ್ದಾರೆ ನನ್ನ ಕೈಗೆ ಫೋನ್ನ. ಅದು ನನಗೆ ಗೊತ್ತಾಗಿಲ್ಲ. ಅದಾದಮೇಲೆ ಇನ್ನೊಂದು ಫೋನ್ ಅಂಗಡಿಗೆ ತೊಗೊಂಡೋಗಿ ಕೊಟ್ಟಾಗ ಅವ್ರು ನೋಡ್ಬಿಟ್ಟು ಇವರು ಒಳಗಡೆ ಸರಿ ಮಾಡೋದಕ್ಕೆ ಹೋಗಿ ಒಳಗಡೆ ಒಂದು ಬೋರ್ಡ್ ಥರ ಇರುತ್ತಂತೆ, ಏನೋ ಒಂದು ಚಿಪ್ ಟೈಪ್, ಅದನ್ನು ಹೊಡೆದಾಕಿದ್ದಾರೆ ಅಂತ ಹೇಳಿದರು. ಸರಿ, ಇವಾಗ ಇದನ್ನು ರೆಡಿ ಮಾಡ್ಸೋಕ್ಕೆ ಎಷ್ಟಾಗುತ್ತೆ ಅಂದಾಗ ಅವರೊಂದು 3000 ಸಮಥಿಂಗ್ ಹೇಳಿದರು. ಸರಿ ಅಂತ ನಾನು ಅಲ್ಲಿ ಕೊಟ್ಟೆ. ಆ ಅಂಗಡಿಯವರು 2 ದಿವಸ ಅಂತ ಹೇಳಿ ತಿಂಗಳಾನ್ಗಟ್ಲೆ ಮಾಡಿಬಿಟ್ರು. ನಾನಂತೂ ಆ ಟೈಮಲ್ಲಿ ಯಾವುದೋ ನರ್ಕದಲ್ಲಿ ಬಾಳ್ತಿದ್ದೀನಿ ಅನ್ನೋಷ್ಟು ಫೀಲು ನನಗೆ. ಫೋನ್ ಇಲ್ಲದೆ ನನ್ನಿಂದ ಇರೋಕ್ಕೆ ಆಗ್ತಿಲ್ಲ. ನನಗೇನು ಯಾವ ಬಾಯ್ ಫ್ರೆಂಡ್ ಯಾವನೂ ಇಲ್ಲ, ಅವನ ಜೊತೆ ರಟ್ಟೆ ಹೊಡಿತೀನಿ, ಅದಕ್ಕೋಸ್ಕರ ಫೋನ್ ಬೇಕು ಆ ಥರ ಎಲ್ಲ ಏನಿಲ್ಲ. ನನ್ನ ಫೋನೇ ನನಗೆ ತುಂಬ ಮುಖ್ಯ. ಅಷ್ಟು ಕನೆಕ್ಟ್ ಆಗಿಬಿಟ್ಟಿದ್ದೀನಿ ನಾನು, ನನಗಿರೋಕ್ಕಾಗ್ತಿಲ್ಲ. ಬಟ್ ಆ ಟೈಮಲ್ಲಿ ನನಗೆ ಕಾಲಿಂಗ್ ಮತ್ತು ಮೆಸೇಜ್ ಅದಕ್ಕೆಲ್ಲ ಯೂಸ್ ಆಗಿದ್ದು ನನ್ನದೊಂದು ಹಳೆ ಫೋನ್ ಇತ್ತು. ನನ್ನ ಅಪ್ಪಂಗೆ ಕೊಟ್ಟಿದ್ದೆ ಅದನ್ನು. ಅವರು ಹೊಸ ಫೋನ್ ತೊಗೊಂಡ್ರು ಅಂತ ಹಳೆ ಫೋನ್ನ ಇಟ್ಟಿದ್ರು. ಅದು ಆ್ಯಕ್ಚುಲಿ ನಮ್ಮಪ್ಪ ಚೆನ್ನಾಗಿ ಯೂಸ್ ಮಾಡಿ ಬ್ಯಾಟ್ರಿ ಬ್ಯಾಕಪ್ಪೇ ಹೋಗಿಸ್ಬಿಟ್ಟಿದ್ದಾರೆ. ಅದನ್ನು ನಾನು ಇಟ್ಕೊಂಡು ಯೂಸ್ ಮಾಡ್ತಿದ್ರೆ ಈಗ 100% ಚಾರ್ಜ್ ಇದೆ ಅಂದ್ಕೊಳ್ಳಿ. ಜಸ್ಟ್ ನೆಟ್ ಆನ್ ಮಾಡಿ ಒಂದು ಯೂಟ್ಯೂಬಲ್ಲಿ ಒಂದು ಶಾರ್ಟ್ ನೋಡಿದೆ ಅಂತ ಇಟ್ಕೊಳ್ಳಿ, ಹಂಗೆ ಡೌನ್ ಆಗಿಬಿಡ್ತಿತ್ತು, 20%ಗೆ ಬಂದು ಇಳಿದ್ಬಿಡ್ತಿತ್ತು. ಚಾರ್ಜ್ ಹಾಕೊಂಡೇ ಯೂಸ್ ಮಾಡಬೇಕಿತ್ತು. ಆ ಥರ ಸಿಚುವೇಶನ್. ನನಗೆ ಟೈಮ್ ಏನು ಮಾಡಲಿ, ಜೀವನನೇ ಬೇಜಾರಾಗಿ ಹೋಗ್ಬಿಟ್ಟಿತ್ತು. ನನ್ನ ಫೋನ್ ಹಾಳಾದಾಗಲಿಂದ ನನ್ನ ಲೈಫು ಒಂಥರ ಏರುಪೇರು ಅನ್ನೋದೇ ಇಲ್ಲ, ಎಲ್ಲ ಕೆಳಗಡೆ ಡೌನ್ ಹೋಗ್ತಿದೆ. ಬೇಜಾರಂದರೆ ಬೇಜಾರು. ಲೈಫಲ್ಲಿ ಏನೋ ಒಂಥರ ಏನೋ ಕಳ್ಕೊಂಡೆ ಅನ್ನೋದೇ ಆಗ್ತಿತ್ತು ನನಗೆ. ಮತ್ತು ಇಂಟ್ರೆಸ್ಟೇ ಇರ್ತಿರ್ಲಿಲ್ಲ ಏನರ ಮೇಲೂ. ನನ್ನ ಫೋನ್ ಯಾವಾಗ ಸಿಗುತ್ತೆ ನನ್ನ ಕೈಗೆ ಅನ್ನೋದೇ ನನಗೆ ಯೋಚನೆ. ಆದಮೇಲೆ ಹಂಗೂ ಹಿಂಗೂ ಕಷ್ಟಪಟ್ಟು ತುಂಬ ತಿಂಗಳು ಕಳೆದು ನಂಗೆ ಫೋನ್ ಏನೋ ಕೈಗೆ ಸಿಕ್ತು.
ಆಮೇಲೆ ಫೋನ್ ಆನ್ ಮಾಡ್ತೀನಿ, ನಂದು ಏನು ನನ್ನ ಫೋನಲ್ಲಿ ಇಟ್ಟಿದ್ದೆ ಆ ಡಾಟಾಸ್ ಆ್ಯಂಡ್ ಮೆಮೊರೀಸ್ ಇರುತ್ತೆ ನೋಡಿ, ಫೋಟೋಸ್ ಆ್ಯಂಡ್ ವಿಡಿಯೋಸ್, ಸಾಂಗ್ಸ್ ಪ್ರತಿ ಒಂದು ಡಿಲೀಟ್ ಆಗಿದೆ. ಏನಂದ್ರೆ ಏನೂ ಇಲ್ಲ ನನ್ನ ಫೋನಲ್ಲಿ. ಈ ಫೋನ್ ರೆಡಿ ಮಾಡೋ ಅಣ್ಣ ಇದು ಆ ಚಿಪ್ನ ತೆಗೆದ್ರೆ ಫುಲ್ಲು ನನ್ನ ಡೇಟಾ ಎಲ್ಲ ರೇಸ್ ಆಗುತ್ತೆ, ಏನಂದ್ರೆ ಏನೂ ಇರೋಲ್ಲ ಅನ್ನೋದನ್ನು ನನಗೆ ಇನ್ಫಾರ್ಮೇ ಮಾಡಿಲ್ಲ. ವಿತೌಟ್ ಇನ್ಫಾರ್ಮೇಷನ್ ನನಗೆ ಏನು ಹೇಳಿದೆ ಪೂರ್ತಿ ಫೋನ್ನ ರೆಡಿ ಮಾಡಿದ್ದಾನೆ. ಆಮೇಲೆ ನನಗೆ ಅವನಿಗೆ ರೆಸ್ಪೆಕ್ಟ್ ಕೊಡೋದಕ್ಕೂ ಮನಸ್ಸು ಬರ್ತಿಲ್ಲ, ಯಾಕಂದ್ರೆ ಅಷ್ಟು ಸಿಟ್ಟು ಬರ್ಸಿದ್ದಾನೆ ಅವನು. ನಮ್ಮಪ್ಪ ಹೋಗಿ ಆಯ್ತಾ ರೆಡಿ ಆಯ್ತಾ ಅಂದಾಗೆಲ್ಲ 2 ದಿವಸ ಅಂತ ಕಳಿಸ್ಬಿಡೋದು. ಆಮೇಲೆ ಹಿಂಗೂ ಮ್ಯಾನೇಜ್ ಮಾಡಿ ತಿಂಗಳಂಗಟ್ಲೆ ಬಿಟ್ಕೊಂಡು ಕೊಟ್ಟ. ಆಮೇಲೆ ನೋಡಿದ್ರೆ ನನ್ನ ಫೋನಿಗೆ ಸಿಮ್ ಸ್ಲಾಟೇ ಹಾಕಿಲ್ಲ. ಮತ್ತೆ ನಾನು ಕಾಲ್ ಮಾಡಿ ಏನಕ್ಕೆ ಸಿಮ್ ಸ್ಲಾಟ್ನ ಏನಕ್ಕೆ ಹಾಕಿಲ್ಲ, ನೀವು ಮಿಸ್ ಮಾಡಿದ್ದೀರಾ ಅಂದಾಗ ಹಾಂ ಸರಿ ಅಂದ್ಬಿಟ್ಟು ನಮ್ಮ ಅಪ್ಪಂಗೆ ಕಳಿಸ್ದೆ. ಅವಾಗ ಕೊಟ್ಟಿದ್ದಾನೆ. ನನ್ನ ಫೋನ್ ಒಳಗಡೆ ಬೇರೆ ಯಾರ್ದನ್ನೂ ತೆಗೆದು ತೋರಿಸಿ ಕಳಿಸಿದ್ದಾನೆ. ನನಗೆ ಸಿಟ್ಟು ಮೇಲೆ ಸಿಟ್ಟು ಬರ್ತಿದೆ ಇವಾಗ. ಈ ಕಡೆ ಏನಂದ್ರೆ ಏನೂ ಇಲ್ಲ ನನ್ನ ಫೋನ್ ಒಳಗಡೆ. ಈಗ ಹೊಸ್ದಾಗಿ ಫೋನ್ ತೊಗೊಂಡಾಗ ಹೆಂಗಿರುತ್ತೆ ಹಂಗಾಗ್ಬಿಟ್ಟಿದೆ. ಫಸ್ಟಿಂದ ಎಲ್ಲನೂ ಓಪನ್ ಮಾಡಬೇಕು ಹಂಗೆ. ಆಗ ನಾನು ತುಂಬ ಭಯಪಟ್ಟಿದ್ದೆ, ಎಲ್ಲ ಹೊಗೆ ಎಲ್ಲ ಹೊಂಟೋಯ್ತು, ನನ್ನ ಇನ್ಸ್ಟಾ ಮತ್ತು ಯೂಟ್ಯೂಬ್ ಚಾನಲ್ಲು ಪ್ರತಿಯೊಂದು ಹೋಯ್ತು ಅಂದ್ಕೊಂಡೆ. ಬಟ್ ನಾನು ಯಾವಾಗಲೂ ಒಂದು ಟೈಮ್ ನನ್ನ ಜಿಮೇಲ್ ಐ ಡಿನ ನನ್ನ ಡೈರಿನಲ್ಲಿ ಬರೆದಿಟ್ಟಿದ್ದೆ. ಅಂದರೆ ನನಗೆ 2 ಜಿಮೇಲ್ ಅಕೌಂಟ್ ಇದೆ, ಅದನ್ನು ಬರೆದು ಅದ್ರ ಪಾಸ್ವರ್ಡ್ ಎಲ್ಲ ನಾನು ಬರೆದಿಟ್ಟಿದ್ದಕ್ಕೆ ನನಗೆ ಇವಾಗ ಹೆಲ್ಪ್ ಆಯಿತು. ಫೋನ್ ಆನ್ ಆಗ್ತಿದ್ದಂಗೆ ನಾನು ಅದರಿಂದನೇ ಲಾಗಿನ್ ಆಗಿದ್ದು. ಇನ್ಸ್ಟಾ ಮತ್ತು ಫೇಸ್ಬುಕ್ ಮತ್ತು ಯೂಟ್ಯೂಬ್ ಎಲ್ಲ ನನಗದು ವಾಪಸ್ ಬಂತು. ಅವಾಗ ಸ್ವಲ್ಪ ನನಗೆ ಸಮಾಧಾನ ಆಯಿತು. ಇಲ್ಲ ಅಂದಿದ್ದರೆ ನನಗೆ ಹೊಸ್ದಾಗಿ ಚಾನಲ್ನ, ಅಂದರೆ ಹೊಸ್ದಾಗಿ ಇಮೇಲ್ ಐ ಡಿ ಅದು ಇದು ಎಲ್ಲ ಹಾಕಿ ಚಾನಲ್ನ ಸ್ಟಾರ್ಟ್ ಮಾಡಬೇಕಿತ್ತು. ಅಷ್ಟೊಂದು ಮನಸ್ಥಿತಿ ನನಗೆ ನಿಜವಾಗ್ಲೂ ಇರಲಿಲ್ಲ. ನಾನು ಹೋಪ್ ಕಳ್ಕೊಂಡ್ಬಿಟ್ಟಿದ್ದೆ ಆಲ್ರೆಡಿ. ಬಟ್ ಇವಾಗಲೂ ನನಗಿರಲಿಲ್ಲ FF ಹಾಕಬೇಕಂತ. ಬಟ್ ನಾನು ಅದನ್ನು ಆನ್ ಮಾಡ್ತಿದ್ದಂಗೆ 2-3 ಮೆಸೇಜ್ಗಳು ಟನ್ ಅಂತ ಬರ್ತು. ಅದರಲ್ಲಿ JKFF ಹಾಕಿ ಅನ್ನೋದನ್ನು ನೋಡಿ ಸರಿ ನಾನು ಇದನ್ನು ಸ್ಟಾರ್ಟ್ ಮಾಡಿ ತುಂಬ ವರ್ಷ ಆಯಿತು, ಬಟ್ ಇನ್ನೂ ನಾನು ಕಂಪ್ಲೀಟ್ ಮಾಡಿದೆ, ಹಿಂಗೆ ಕೂತಿದ್ದೀನಲ್ಲ, ಸರಿ ಇದನ್ನು ಮುಗಿಸ್ಬಿಡೋಣ ಅಂತ ಮನಸ್ಸು ಮಾಡಿದೆ. ಆ್ಯಕ್ಚುಲಿ ಈ ಸ್ಟೋರಿನ ನಾನು ಅರ್ಧ ಆವಾಗಲೇ ಬರೆದಿಟ್ಟಿದ್ದೆ. ಆದರೆ ಆ ಹಾಳೇನು ಎಲ್ಲಿ ಎಸ್ತೇನೋದೇ ನನಗೆ ಗೊತ್ತಿಲ್ಲ. ಅದು ಹುಡುಕಿ ಸಾಕಾಯಿತು. ಅದನ್ನು ಹುಡ್ಕೋಕ್ಕಾಗಲ್ಲ ಅಂತ ಮತ್ತೆ ನಾನು ರೀರೈಟ್ ಮಾಡಿದೆ. ಮುಂಚಿನ ಥರನೇ ಬರೋದನ್ನ ಅಂತ ಕೇಳಿದ್ರೆ ಇಲ್ಲ, ನನಗದು ನೆನಪೇ ಇಲ್ಲ. ನನಗೆ ಅಷ್ಟೊಂದು ನೆನಪಿನ ಶಕ್ತಿ ಇರೋದಿಲ್ಲ. ಹೊಸದಾಗಿ ನಾನು ಮತ್ತೆ ಬೇರೆ ಏನೋ ಇಮೇಜಿನ್ ಮಾಡ್ಕೊಂಡು ಬರೆದ್ಬಿಟ್ಟೆ. ನಾನು ಮತ್ತೆ ಹಿಂದೆ ಹೋಗ್ಬಿಟ್ಟೆಲ್ಲ ಎಪಿಸೋಡ್ಗಳನ್ನ ನೋಡಿಲ್ಲ. ನನಗಿರೋ ಆ ಮೆಮೊರಿ ಸ್ವಲ್ಪ ಮೆಮೊರಿ ಇಟ್ಕೊಂಡೆ ಅದನ್ನು ಜಾಯಿಂಟ್ ಆಗೋ ಥರ ನಾನು ಇದನ್ನು ಸ್ಪೆಷಲ್ ಪಾರ್ಟ್ ಹಾಕಿದ್ದೀನಿ. ಎಲ್ಲಾದರೂ ಮಿಸ್ಟೇಕ್ ಇದ್ದರೆ ನೀವೇ ಅದನ್ನು ಮೆಸೇಜಲ್ಲಿ ತಿಳಿಸಿ, ಸರಿನಾ? ಅಂದರೆ ಅದಕ್ಕೂ ಇದಕ್ಕೂ ಕನೆಕ್ಟ್ ಆಗಂಗೆ ಕರೆಕ್ಟಾಗಿದೆಯಾ ಇಲ್ವೋ ಅನ್ನೋದನ್ನು ನೀವು ಹೇಳಿ, ಆವಾಗಲೇ ನನಗೂ ಗೊತ್ತಾಗುತ್ತೆ. ನೀವು ಕಮೆಂಟ್ ಮಾಡಿ ತಿಳಿಸಿರೇ ನನಗೂ ನೆಕ್ಸ್ಟ್ FF ಹಾಕೋಕ್ಕೆ ಮನಸ್ಸು ಬರುತ್ತೆ. ಇಲ್ಲಾಂದರೆ ನಾನು ನಿಜವಾಗ್ಲೂ ಅದು ಇಂಟ್ರೆಸ್ಟೇ ಬರೋದಿಲ್ಲ FF ಬರೆಯೋದಕ್ಕೂ. ಓಕೆ, ಇವಾಗ ಈ ಸ್ಪೆಷಲ್ ಪಾರ್ಟ್ ನಿಮ್ಗೆ ಹೇಗೆ ಅನ್ನಿಸ್ತು? ಇಷ್ಟ ಆಯಿತೋ ಇಲ್ವೋ? ಇಷ್ಟ ಆದರೂ ಹೇಳಿ, ಇಷ್ಟ ಆಗಲಿಲ್ಲ ಅಂದ್ರೂ ಹೇಳಿ. ಏನು ಇಷ್ಟ ಆಗಲಿಲ್ಲ ಅನ್ನೋದನ್ನ ಹೇಳಿ, ನಾನು ಬೇಕಿರೋದನ್ನು ಚೇಂಜ್ ಮಾಡ್ಕೊತೀನಿ. ನಾನು ಇಂಪ್ರೂವ್ ಮಾಡ್ಕೊಳ್ಳೋಕೆ ಅದು ಹೆಲ್ಪ್ ಆಗುತ್ತೆ. ಮತ್ತು ಮುಂಚಿನ ಥರ ನನಗೆ ನೀಟಾಗಿ FFನ ಕುತ್ಕೊಂಡು ರೆಕಾರ್ಡ್ ಮಾಡೋದಕ್ಕೆ ಆಗ್ತಾನೇ ಇಲ್ಲ. ಈಗ ಮಾಡಿದ FFನೇ ನಾನು ತುಂಬ 2-3 ದಿವಸ ತೊಗೊಂಡು ಡೇ ಆ್ಯಂಡ್ ನೈಟ್ ಬಿಡದೆ ಮಾಡ್ತಾಯಿದ್ದೀನಿ. ಮಿಸ್ಟೇಕ್ಗಳನ್ನೆಲ್ಲ ತೆಗೆದು ಡಿಲೀಟ್ ಮಾಡಿ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ಅಟ್ಲೀಸ್ಟ್ ಅದಕ್ಕಾದರೂ ಏನಾದರೂ ಒಂದು ಕಮೆಂಟ್ ಮಾಡಿ. ನೀವು ಮಾಡ್ತೀರಾ? ಮಾಡೋರಿಗೆ ಹೇಳ್ತಿಲ್ಲ ನಾನು. ಇನ್ನೂ ತುಂಬ ಜನ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ, ಸಪೋರ್ಟ್ ಮಾಡಲ್ಲ. ಸೊ ಅವ್ರಿಗೆ ಹೇಳ್ತಾಯಿದ್ದೀನಿ, ನಿಮ್ಗೆ ಅನಿಸಿದ್ರೆ ಮಾಡಿಪ್ಪ. ಇದಕ್ಕೂ ಮೇಲೆ ನಾನು ಏನೂ ಕೇಳೋದಿಲ್ಲ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಜಾಸ್ತಿ ಕೇಳೋಕ್ಕೆ ನನಗೆ ಮನಸ್ಸಾಗಲ್ಲ. ಕಮೆಂಟ್ ಮಾಡೋಕ್ಕೆ ಇಷ್ಟ ಇರೋರು ಖಂಡಿತ ಮಾಡ್ತಾರೆ ಅಂತ ಗೊತ್ತು. ಅಟ್ಲೀಸ್ಟ್ ನೀವಾದರೂ ಮಾಡಿ, ಅಷ್ಟೇ ನಾನು ಕೇಳೋದು. ಆಮೇಲೆ ನೆಕ್ಸ್ಟು ತಯಾಂಗ್ FF ಬರುತ್ತೆ, ಲವ್ ಮಿ ಅಗೇನ್. ಅದೇ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಲ್ಲ ಅದು ನೀವು ಹೇಗೆ ಸಪೋರ್ಟ್ ಕೊಡ್ತೀರಾ ಅದ್ರ ಮೇಲೆ ಅದೆಷ್ಟು ಫಾಸ್ಟಾಗಿ ಬರುತ್ತೆ ಅನ್ನೋದು ಡಿಪೆಂಡ್ ಆಗಿದೆ. ಓಕೆನಾ? ನೆಕ್ಸ್ಟು ನನ್ನ ಚಾನಲಲ್ಲಿ ಇನ್ಮೇಲಿಂದ ಯಾವುದೇ ಥರ ಲಾಂಗ್ FFಗಳನ್ನ ನಾನು ಹಾಕಲ್ಲ. ಓನ್ಲಿ 1 ಶಾರ್ಟ್ಗಳು, ಇಲ್ಲ 2 ಶಾರ್ಟ್, ಇಲ್ಲಾಂದರೆ 5 ಶಾರ್ಟ್ ಮೇಲೆ ನಾನು ಇನ್ನು ಯಾವುದೇ ಥರ ಲಾಂಗ್ FF ಹಾಕಲ್ಲ. ಯಾಕಂದರೆ ನಿಮಗೆ ಗೊತ್ತು ನಾನು ತುಂಬ ಲಾಂಗ್ ಟೈಮ್ ಹಿಡಿದ್ಬಿಡುತ್ತೆ. ಅದಕ್ಕೆ ಲಾಂಗ್ FF ಬೇಡ ನಮಗೆ, ಇಷ್ಟಕ್ಕೆ ನಿಲ್ಲಿಸ್ಕೊಳ್ಳೋಣ. ಓಕೆನಾ? ಮತ್ತು ಡ್ಯೂರೇಷನ್ ಬಗ್ಗೆ ಕೇಳ್ತಿದ್ರಿ ತುಂಬ ಜನ. ಆ ಟೈಮ್ ನಾನು ಏನಕ್ಕೆ ಜಾಸ್ತಿ ಡ್ಯೂರೇಷನ್ ಇಡ್ತಿರ್ಲಿಲ್ಲ ಅಂದರೆ ನನ್ನ ಫೋನಲ್ಲಿ ಸ್ಪೇಸೇ ಇರ್ತಿರ್ಲಿಲ್ಲ, ಫುಲ್ ಸ್ಟೋರೇಜ್ ಫುಲ್ಲಾಗಿ ಬರೋದು ಅದಕ್ಕೆ. ಬಟ್ ಇವಾಗ ನನ್ನ ಫೋನಲ್ಲಿ ಏನಂದರೆ ಏನೂ ಇಲ್ವಲ್ಲ, ಎಲ್ಲ ಸ್ಟೋರೇಜ್ ಏನಾಗಿಲ್ಲ, ಫ್ರೀ ಇದೆ ಜಾಗ. ಅದಕ್ಕೆ ಇವತ್ತು ಫಸ್ಟ್ ಟೈಮ್ 50 ಮೇಲೆ ನಾನು ಡ್ಯೂರೇಷನ್ 50 ಮಿನಿಟ್ಸ್ ಮೇಲೆ ನಾನು ಮಾತಾಡಿದ್ದೀನಿ. ಓಕೆ, ನೆಕ್ಸ್ಟ್ ನಾನು ಡ್ಯೂರೇಷನ್ 30 to 40 ಇರೋ ಹಾಗೆ ನಾನು ಮೇಂಟೈನ್ ಮಾಡ್ತೀನಿ. ಓಕೆನಾ?
ಅದಕ್ಕೂ ಮೇಲೆ ನನಗೆ ಮಾತಾಡೋಕ್ಕಾಗಲ್ಲಪ್ಪ. ಈಗಲೇ FF ಆಲ್ರೆಡಿ ಮುಗ್ದೋಗಿದೆ. ಈಗೇನು ನಾನು ಜಾಸ್ತಿ ಮಾತಾಡ್ತಿದ್ದೀನಿ 50 ಮೇಲೆ ಆದಷ್ಟು ಏನಾಗಿತ್ತು FF ಹಾಕೋಕ್ಕಾಗದೆ ಅದನ್ನು ನಾನು ಹೇಳಿರೋದೇ ಇಷ್ಟು ಬಂದಿರೋದು. ಓಕೆನಾ. ನೆಕ್ಸ್ಟ್ FFಲ್ಲಿ ನಾನು 30 to 40 ಆ ಥರ ನಾನು ನೋಡ್ಕೋತೀನಿ ಡ್ಯೂರೇಷನ್. ಓಕೆನಾ. ಯಾರು ಡ್ಯೂರೇಷನ್ ಕೇಳ್ತಿದ್ರಿ ಅವರಿಗೆ ಹ್ಯಾಪಿಯಾಗಿರ್ಬೋದಲ್ಲ. ಓಕೆ, ನೆಕ್ಸ್ಟ್ FFಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಗುಡ್ ಬೈ.